ಎಲ್ಲಿಂದ ನಮಗೊಂದು ಒಬ್ಬೊಬ್ಬರನ್ನು ಹುಡುಕ್ಲಿಕ್ಕೆ ಅಂತ ಬರ್ತೇವೆ. ಬಂದ ಮೇಲೆ ಅವರು ಸಿಕ್ಕಿದ್ರೆ ಆಯ್ತು, ಅವರು ಸಿಗದೆ ನಮ್ಮ ಕರ್ತವ್ಯವು ಪೂರ್ಣ ಆಗುವುದಿಲ್ಲ. ಒಟ್ಟಾರೆ ನಮ್ಮ ಇವರನ್ನೊಂದು ಹುಡುಕಿಕೊಂಡು ಬಂದು ಒಟ್ಟಾರೆ ನಾನು ಬಂದಾಗ ಎಲ್ಲಿಗೆ ಬಂದಿದ್ದೆ. ನೀನು ಹೋಗುವ ಬಂದಕ್ಕೆ ಹೋಗ್ಲಿಕ್ಕೆ ಹೋಗುದು ಯಾಕೆ? ಬರ್ಲಿಕ್ಕೆ. ಇವನನ್ನು ಈ ಹುಚ್ಚನನ್ನು ಯಾರು ಒಳಗೆ ಬಿಟ್ಟದ್ದೆ? ಏನೋ ಇರ್ಬೇಕು ಇರ್ಬೇಕಲ್ಲ. ಹೌದೇನ? ನೇರ ಬಂದು ಹೌದು, ಇಲ್ಲಿ ನಾನು ಕುಳಿತುಕೊಂಡಿದ್ದೆ. ನನ್ನನ್ನು ನೋಡಿದವರ ಹಾಗೆ ಒಳಗೆ ಹೋಗ್ತಾ ಇದ್ದಲ್ಲ. ಒಳಗೆ ಯಾರು? ನಿನ್ನ ಅಪ್ಪ ಇದ್ದಾನೆ ಇಲ್ಲಿ. ಮತ್ತೆ ಇಲ್ಲಿ ನಾನು ಬರುವುದಕ್ಕೆ ಕಾರಣ ಉಂಟು. ಯಾರಾದ್ರೂ ಕರೆದಿರ್ಬೋದು. ನಾನು ಕರೆದು ಬಂದದ್ದಲ್ಲ. ಕರ್ದಲ್ಲಿಗೆ ಹೋಗುದಿಲ್ವ? ಕರ್ದಲ್ಲಿಗೆ ನಾನು ಹೋಗುವ ಪ್ರಯತ್ನ ಇಲ್ಲ. ನಿನ್ನ ಹಣೆ ಬರ ಕರೆಯದಿದ್ರೆ ಹೋಗ್ತೀಯ. ಆದರೂ ನನ್ನನ್ನು ಕರೀತಾರೆ ಮತ್ತೆ ಮತ್ತೆ. ಅದು ಅವರ ದೌರ್ಭಾಗ್ಯ. ಅವರಿಗೆ ಬೇರೆ ಉಪಾಯ ಇಲ್ಲ ಅಂತ ಕಾಣ್ತದೆ. ನಾನು ಕಾರ್ಯಕ್ಕೆ ಬಂದದ್ದು. ಎಷ್ಟು ದಿವಸ ಆಯ್ತು ಇವತ್ತಿಗೆ? ಹೊರಟು 6 ದಿವಸ ಆಯ್ತು. ನಿನ್ನ ಅಪ್ಪ ಸತ್ತು? ಅಪ್ಪ ಸತ್ತು ತುಂಬಾ ವರ್ಷ ಆಗಿದೆ. ಮತ್ತೆ ಇವತ್ತೆಂತದ್ದು ಕಾರ್ಯ? ಶಾಂತಿಕದ ಕಾರ್ಯ ಅಲ್ಲ. ಆ ಕಾರ್ಯ ಅಲ್ವಾ? ಬೇರೆ ಕಾರ್ಯ. ನಾನು ಕಾರ್ಯಾರ್ಥಿಯಾಗಿ ಬಂದವ. ಅಷ್ಟು ಎಳಿಬೇಡದಲ್ವ? ಕಾರ್ಯಾರ್ಥಿಯಾಗಿ ಬಂದವ. ಒಳಗೆ ಹೋಗ್ತಾ ಇದೆಯಲ್ಲ. ನನಗೆ ಒಬ್ಬರು ವ್ಯಕ್ತಿಯನ್ನು ನೋಡ್ಲಿಕ್ಕೆ ಉಂಟು. ನಿನಗೆ ಕಣ್ಣು ಕಾಣ್ತದ? ನಿನಗೆ ಸರಿ ಕಾಣ್ತದಲ್ಲ? ಕಾಣ್ತದೆ. ಒಮ್ಮೆ ಸುತ್ತ ಕಣ್ಣಾಲಿಸು. ಇಲ್ಲಿ ಒಬ್ಬ ವ್ಯಕ್ತಿ ನೋಡು. ನಮ್ಮ ಸಭೆ ನೋಡ. ಭಯಂಕರ ನಮ್ಮ ಸಭೆ ನೋಡು. ಭಯಂಕರ. ಎಷ್ಟು ಬಂದಿದ್ದಾರೆ? ಲೆಕ್ಕವಿಲ್ಲದಷ್ಟು. ಅದರಲ್ಲಿ ಒಬ್ಬರನ್ನು ಕೇಳುವಂತೆ ಇಷ್ಟು ಬಂದಿದ್ದಾರೆ. ಹಾಗೆಲ್ಲ. ಮತ್ತೆ ನಾನು ಒಬ್ಬರನ್ನು ನೋಡ್ಬೇಕು ಅಂತಲೇ ಬಂದವ. ಇಂಥವರನ್ನೇ ನೋಡ್ಬೇಕು ಅಂತ. ಹೌದೌದು. ಸರಿ ಸರಿ. ಯಾರವರು? ಅವರು ಇಲ್ಲಿಯ ಯಜಮಾನ್ರು. ಇಲ್ಲಿ ಅಂದ್ರೆ ಅಲ್ಲ ಇವತ್ತಿನಂತ ಇಲ್ಲಿ ಅಂತ. ಇವತ್ತಿನದ್ದು 10 ಜನ ಇದ್ದಾರೆ. ಇದರಲ್ಲಿ ಯಾರು ಒಟ್ಟಾರೆ ಸಮಸ್ಯೆ ಅಲ್ಲೇ ಇರುವ 10 ಜನ ಇದ್ರೆ ಯಾಕೆ ಅವರು 10 ಜನ ಮಾಡಿಕೊಂಡಿದ್ದಾರೆ? ಯಾಕೆ ಅಂತ ಅರ್ಥ ಆಗಿದೆ ನಿನಗೆ? ಅದು ನಿನ್ನಂತವರಿಗೆ ಬೇಕಾಗಿ. ಒಬ್ಬರಲ್ಲಿ ಕೇಳಿದ್ರೆ ನಾನಲ್ಲ ಅವ ಅಂತ ಹೇಳ್ಬೋದು, ಅವನಲ್ಲಿ ನಾನಲ್ಲ ಅವ ಅಂತ ತೋರಿಸಬಹುದಲ್ಲ. ಇಲ್ಲದಿದ್ರೆ ನಿನ್ನನ್ನು ತಡ್ಕೊಳ್ಳುದ್ಯಾ? ಹಾಗೆ ಅಲ್ಲ. ಈ ಉಗ್ರಾಣಿ ಶಾನುಭೋಗರ ಮಗ ಒಬ್ಬ ಇದ್ದ. ಉಗ್ರಾಣಿ ಶಾನುಭೋಗ ನಿನ್ನ ನಾಲಿಗೆಗೆ ದನ ಮೆಟ್ಲಿಕ್ಕೆ ಆಯ್ತು. ಅಲ್ಲದಿದ್ರೆ ಅಲ್ಲ. ಅದನ್ನು ಅಲ್ಲ ಹಲ್ಲ ಅಂತ. ಅಲ್ಲದಿದ್ರೆ ಅಲ್ಲ. ನಿನ್ನ ನಾಲಿಗೆಗೆ ಕರಗಾಸ ಎಳಿಬೇಕು. ನನ್ನಿಂದ ಸಾಧ್ಯ ಇಲ್ಲ. ಯಮನಿ ಅವನಿಗೆ ಪುರುಷತ್ತಿಲ್ಲ. ನೀವೊಂದು ಪುರುಷತ್ತಿದ್ದವರಲ್ಲಿ ಕೇಳಲ್ಲಿ. ಯಾಕೆ ಉಗ್ರಾಣಿ ಶಾನುಭೋಗ ಅಲ್ಲ, ಉಗ್ರಸೇನ ಮಗ. ಅವರನ್ನು ನೋಡ್ಲಿಕ್ಕುಂಟು, ಅವರಲ್ಲಿ ಮಾತಾಡ್ಲಿಕ್ಕುಂಟು, ಅವರಲ್ಲಿ ಒಂದು ವಿಷಯ ಸಂಭಾಷಣೆ ನಮ್ಮದಿಬ್ಬರದ್ದು ಉಂಟು. ಅದಾದ್ಮೇಲೆ ಅವರು ಈಗ ಅವರ ಮಗ ಅಂತ ಹೇಳಿದ್ಯಲ್ಲ. ಹೌದು. ಆ ವ್ಯಕ್ತಿಗೊಂದು ಹೆಸರು ಉಂಟು. ಉಂಟು. ಹೇಗೆ? ಕಸ. ಹೇಗೆ? ಕಸ ಕಸ ಕಸ. ನೀನು ನಿನ್ನನ್ನು ಕುಡಿಸಬೇಕು ಈಗ ಅಲ್ಲಿಂದ. ಎಂತದ್ದು ಬೇರೆ ಹೆಸರು ಇಲ್ವಾ? ಸರಿ ಹೇಳ, ಹೆಸರು ಬೇರೆ ಉಂಟು. ಹೌದಾ? ಹೇಳು. ನೀನು ಒಬ್ಬನೇ ಬಂದದ್ದಲ್ಲ, ನಿನ್ನೊಟ್ಟಿಗೆ ಜನ ಇದ್ದಾರಲ್ಲ. ಇಲ್ಲ ಇಲ್ಲ, ನಾ ಹೇಳಲ್ಲ. ನಿನಗೆ ಅಶರೀರವಾಣಿ ಅಂತ ಉಂಟಲ್ಲ, ಹೇಳು. ಚಟ್ಟಮಲ್ಲ ಅಂತ ಎಲ್ಲೋ ಕೇಳಿದ ನೆನಪು. ಹೀಗೆ ಮಾತಾಡಿದ್ರೆ ಅದನ್ನು ಈಗ ನಿನಗೆ ಸಿದ್ಧಪಡಿಸಬೇಕಾಗ್ತದೆ. ಚಟ್ಟಮಲ್ಲ ಅಲ್ಲ, ಪಟ್ಟಮಲ್ಲ. ಪಟ್ಟಮಲ್ಲ ಕಂಸಾಖ್ಯ ಎನ್ನುವವರಿದ್ದಾರಂತೆ. ಅವರಲ್ಲಿ ಮಾತಾಡ್ಲಿಕ್ಕೆ ಅವರಲ್ಲಿ ಮಾತಾಡಿ ಆದ್ಮೇಲೆ ಅವರು ಏನಾದ್ರೂ ನನಗೆ ದಾರಿ ಖರ್ಚಿಗೆ ಅಂತ ಕೊಟ್ಟು ಅದು ನನ್ನಲ್ಲಿ ಖರ್ಚಾಗದೆ ಉಳಿತದ. ನಾನು ಬರುವಾಗ ಇದೇ ದಾರಿಯಲ್ಲಿ ಬಂದರೆ ಬರುವಾಗ ನೀವು ಇಲ್ಲಿಯೇ ಇದ್ದವರು ನನಗೆ ಸಿಕ್ಕಿದರೆ ನಿಮಗೆ ಏನಾದರೂ ಒಂದಿಷ್ಟು ಕೊಡಬೇಕು ಅಂತ ಮನಸ್ಸಾದರೆ ಕೊಡಲಾಗುವುದು. ಅಲ್ಲಿಯವರೆಗೆ ನಿನಗೀಗ ನನ್ನನ್ನು ನೋಡುವಾಗ ನಿನ್ನಲ್ಲಿ ಬೇಡುವವನಾಗೆ ಕಾಣ್ತೇನೆ. ನನ್ನಲ್ಲಿ ಅಂತಲ್ಲ, ನಿಮ್ಮ ಕಂಸ ಅಂತ ಹೇಳಿದ್ಯಲ್ಲ. ಹೌದು. ಆ ಕಂಸನ ಪರಿಚಯ ಉಂಟಾ? ಇಲ್ಲ. ಏನಪ್ಪ ಗೊತ್ತಿಲ್ಲ.
ನೋಡಿದ್ಯಾ? ಯಾರು ಹೇಳಿದ್ದು? ನೋಡಿದ್ಯಾ? ನೋಡ್ಲಿಲ್ಲ. ಮತ್ತೆ ಪರಿಚಯ ಹೇಗೆ? ಪರಿಚಯ ಅದೇ ಹೆಸರು. ಹೆಸರು ಮಾತ್ರ ಅಲ್ಲ. ಹೆಸರು. ಆ ಕಂಸ ಹೇಗಿರ್ತಾನೆ ಅನ್ನೋ ಒಂದು ಕಲ್ಪನೆ ಆದ್ರುಂಟಾ? ಏನಪ್ಪ ಕಲ್ಪನೆ ಇಲ್ಲದೆ? ಹೇಗೆ? ಅವರು ಕಂಸ ಅಂತ ಹೇಳಿದ್ರೆ ಒಂದು ಇಷ್ಟು ದಪ್ಪ ಮೀಸೆ, ಇಷ್ಟು ದೊಡ್ಡ ಕಣ್ಣು. ಎಂತದ್ದು? ಇಷ್ಟು ದಪ್ಪ, ಇಷ್ಟು ದೊಡ್ಡ ಕಣ್ಣು, ಇಷ್ಟು ದಪ್ಪ ಮೀಸೆ, ಇಷ್ಟು ದಪ್ಪ ಮೀಸೆ. ಇವ ಯಾರನ್ನು ನೋಡಿತ್ತು ಮಾರ? ಇವನ ಕಲ್ಪನೆ ಭಯಂಕರ ಉಂಟು ಮಾತ್ರ. ಆಯ್ತಾಯ್ತು. ಕೆದರಿದ ಕೇಶರಾಶಿ, ದಷ್ಟಪುಷ್ಟವಾದ, ಹೇಳಿಬಿಡು ಹೇಳಿಬಿಡು. ಮಾಂಸಖಂಡ, ನುಂಗುಬೇಡ, ಅದನ್ನು ಪೂರ್ತಿ ಹೇಳು. ಮಾಂಸಖಂಡಗಳು ತುಂಬಿದ ಬಾಹುಗಳು ಮತ್ತೆ ಸ್ನಾಯುಗಳು. ಅಯ್ಯೋ ದೇವರೇ, ಯಾರಪ್ಪ ನಿನಗೆ ಕಲಿಸಿದವರು? ಎಂಥದ್ದು ದಷ್ಟಪುಷ್ಟ ಖಂಡಗಳು ಮತ್ತೆ ಸ್ನಾಯುಗಳು? ನಾಯಿಗಳು. ನಾಯಿಗಳು? ಹಾಗೆ ನಿನ್ನ ಕಲ್ಪನೆ ಉಂಟು. ಆದ್ರೆ ನೀನು ಹೇಳಿದ್ದೆಲ್ಲ ಕಂಸನಲ್ಲಿ ಉಂಟು ಉಂಟು ಆದ್ರೆ ನೀನು ಹೇಳಿದ್ದಷ್ಟಿಲ್ಲ. ಅರ್ಥ ಆಯ್ತಾ? ಅದರ ಗಾತ್ರ ಎಲ್ಲ ಅಷ್ಟಿಲ್ಲ. ಆದ್ರೆ ಈಗ ನಾನು ಹೇಳ್ತೇನೆ, ಸರಿ ಕೇಳಿಕ. ನೀನು ನೋಡಬೇಕಾದಂತಹ ಕಂಸ ನಾನು. ಗೊತ್ತಾಯ್ತಾ ನಿಮಗೆ? ಏನೋ ಒಂದು ಆಗಿದೆ. ಅಲ್ಲ ಅಲ್ಲ ಅಲ್ಲ, ನನಗೆ ಗೊತ್ತಾಯ್ತು. ಇವ ಇಲ್ಲಿಗೆ ಯಾಕೆ ಬಂದದ್ದು? ಇವನ ಅಪ್ಪ ಅಮ್ಮನಿಗೆ ಮದುವೆ ಆಗಿ ಕೆಲವು ಕಾಲ ಮಕ್ಕಳಾಗಿರ್ಲಿಲ್ಲ. ನಮಗೊಂದು ಗಂಡು ಸಂತಾನ ಆದ್ರೆ ಕಂಸನ ಆಸ್ಥಾನದಲ್ಲಿ ಉರುಳು ಸೇವೆ ಮಾಡಿಸ್ತೇವೆ ಅಂತ ಹರಿ ಕೇಳಿದೆ. ಅದನ್ನು ತೀರಿಸಲಿಕ್ಕೆ ಬಂದದ್ದು. ನೀವು ಇನ್ನು ಅದನ್ನೆಲ್ಲ ಹೇಳ್ಬೇಡಿ ಮಾರ್ರೆ. ನಾನು ಮತ್ತೆ ಆ ಕ್ಷೇತ್ರಕ್ಕೆ ಹೋಗಿಯೂ ಮಡಸ್ನಾನ ಮಾಡ್ಬೇಕಾದ್ರೆ ಉಳಿದ ಕಡೆ ಎಲ್ಲ ಮುಗಿಸಿದ್ಯಾ ಅಂತಲ್ವಾ? ಹಾಗೆಲ್ಲದು ಏನ ಒದ್ದಾಡಿದ್ದು? ಒದ್ದಾಡಿದ್ದು ಅಂತ ಹೇಳಿದ್ರೆ ಎಂತದು? ಯಾಕೆ ಭಯಗೊಂಡೆಯ? ಭಯಗೊಂಡದ್ದು ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ನಾನು ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನು ಏಕವಚನದಲ್ಲಿ ಕರೆದನಲ್ಲ. ಅದು ಏಕವಚನ, ಹೇಕಲ್ಲ. ಏಕವಚನ. ಏಕವಚನದಲ್ಲಿ ನಿಮ್ಮನ್ನು ಕಸ ಎನ್ನುವ ಹಾಗೆ ನಾನು ಸಂಬೋಧಿಸಿದನಲ್ಲ. ನೀನು ಆವಾಗ ಒಮ್ಮೆ ಹೇಳಿದ್ದು, ಈಗ 2 ಸಲ ಹೇಳಿದ್ದೀನಿ. ಗೊತ್ತಾದ ಮೇಲೆ ನಿನ್ನನ್ನು ಏನು ಮಾಡಬೇಕು ನಾನು? ಆದರೂ ನಾನು ಒಂದು ನಿಮ್ಮನ್ನು ಕಸ ಬೇಸರ ಮಾಡಬೇಡ. ಇಲ್ಲ, ನಿಮ್ಮನ್ನು ಕಸ ಮಾಡಿ. ನೀನು ಎಂತದ್ದು ನನ್ನಲ್ಲಿ ವಿನಮ್ರನಾಗುವುದು, ನನಗೆ ಹೊಡಿಲಿಕ್ಕೆ ಬರುದ? ನಾನು ಭಾವೋದ್ವೇಗ. ನಿನ್ನ ಭಾವ ಅಷ್ಟು ಬೇಡ. ನಿನ್ನ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಯ್ತು. ಯಾಕೆ? ನಿನ್ನದು ತಪ್ಪಿಲ್ಲ. ಇಲ್ಲಿ ನೀನು ಬಂದಂತಹ ಸಂದರ್ಭದಲ್ಲಿ ನಾನೇ ಕಂಸ ಎನ್ನುವಂತ ಒಂದು ವಾಕ್ಯವನ್ನು ಹೇಳ್ತಿದ್ರೆ ಈ ಪ್ರಕರಣ ಇಷ್ಟು ಮುಂದೆ ಹೋಗುವುದಕ್ಕೆ ಇರ್ತಿರ್ಲಿಲ್ಲ. ಆದ ಕಾರಣ ಹೇಳದೆ ಇದ್ದದ್ದು ನನ್ನದು ತಪ್ಪು, ನಿನ್ನದು ತಪ್ಪಲ್ಲ. ಆಯ್ತಾ? ನಿನ್ನದು ತಪ್ಪಿಲ್ಲಪ್ಪ, ನನ್ನದು ತಪ್ಪು. ನನ್ನದು ತಪ್ಪಿಲ್ಲ. ಇಲ್ಲ, ತಪ್ಪು ನಿಮ್ಮದೇ. ಹೌದು, ನನ್ನದು. ನನ್ನದು ತಪ್ಪಿಲ್ಲ. ನಿನ್ನದು ತಪ್ಪಿಲ್ಲ. ತಪ್ಪು ನಿಮ್ಮದೇ. ನನ್ನದು ನನ್ನದು ತಪ್ಪಿಲ್ಲ. ಇಲ್ಲ, ಇವ್ರೆ ತಪ್ಪು ನಿಮ್ಮದು. ತಪ್ಪು ನಿಮ್ಮದು ಅಂತ ಪರಿಚಯ ಉಂಟು. ಏನಾಗ್ತದೆ ಅಂತ ಗೊತ್ತುಂಟ? ತುಳಿದ್ರೆ ಗೊತ್ತುಂಟು. ಏನಾಗ್ತದೆ? ಹೊರ ಏರಿಸಿ ಕೈ ಪಾದಮುದ್ರಿಕೆ ಬೆನ್ನಿನಲ್ಲಿ ಮೂಡ್ತದೆ. ಬೇಡ, ಗೊತ್ತುಂಟಲ್ಲ? ಸರಿ. ಆದ್ರೆ ನಿನ್ನನ್ನು ಕಾಣುವಾಗ ಒಂದು ವಿಚಾರ ಸ್ಪಷ್ಟವಾಗಿ ನನಗೆ ಅರ್ಥ ಆಯ್ತು. ಯಾವುದು? ನೀನು ಈ ಊರಿನವನಲ್ಲ. ಅಲ್ಲ, ನೀನೊಬ್ಬ ಪರದೇಶಿ. ನಾನು ಪರದೇಶಿ ಆದ್ರೆ ನೀವು ಹೇಳುವಷ್ಟು ಪರದೇಶಿ ಸ್ವಲ್ಪ. ಹೌದಲ್ಲ? ಸ್ವಲ್ಪ. ಹಾಗಿದ್ರೆ ಎಲ್ಲಿ ಅವ? ಮುಕ್ತಾಯದ ಹಂತ. ಕೇಳು ಕಥಾಖರಯ ಹೊಸಗೆಯುತ್ತ ಬೀಳ ಬಂದಿರುವಿನಯ್ಯ, ಕಾಲೋಚಿತದೊಳೆಮ್ಮ ಭೂಲೋಲ ಎಸಗುವ, ಕಾಲೋಚಿತದೊಳೆಮ್ಮ ಭೂಲೋಲ ಎಸಗುವ, ಮೇಲದ ಪರ್ವವ ಸಂತಮ ಹೋತ್ಸವ,
ಕೇಳ್ತೇನೆ. ಹಾ. ಯಾವ ಊರಿನವ? ನಾನು ಈ ನಿನ್ನ ಊರು. ಹೆಸರೇನು? ಎಲ್ಲಿಂದ ಬಂದದ್ದು? ಯಾಕೆ ಬಂದದ್ದು? ನೀನಾಗೆ ಬಂದದ್ದ? ಅಲ್ಲ, ನಿನ್ನನ್ನು ಯಾರಾದ್ರೂ ಇಲ್ಲಿಗೆ ಕಳುಹಿಸಿದ? ಸವಿ ವಿವರ ಹೇಳು ರಾಯರೇ. ನನ್ನ ಊರನ್ನು ಕೇಳಿದ್ರೆ ಹಾ. ನನಗೆ ಹೇಗೂ ಎಮ್ಮೆ ಉಂಟು. ಎಮ್ಮೆ ಅಲ್ವಾ? ಹೆಮ್ಮೆ. ಎಮ್ಮೆ ಎಮ್ಮೆ ಅಂತದ್ದು. ನನ್ನ ಊರಿನ ಹೆಸರನ್ನು ಹೇಳಿದರೆ ನಿಮಗೂ ಎಮ್ಮೆ ಬರ್ತದೆ. ನಿನಗೆ ಯಾರಪ್ಪ ಈ ಶಬ್ದಗಳನ್ನು ಕಲಿಸಿದವರು? ಹೇಳಿದ್ದಾರೆ. ಆಯ್ತು, ಒದರು. ಗಿರಿರಾಜ ನಿಮ್ಮಲ್ಲಿ ಉಂಟಾ? ಅಲ್ಲಿ ಉಂಟು. ಅಲ್ಲ, ಸ್ವಲ್ಪ ಇವನು ಹಾಗೆ ಇದ್ದಾನೆ. ಅಲ್ಲಿ 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 ಉಂಟಾ? ಗಿರಿರಾಜ ಮದಗದಲ್ಲಿ. ಹೌದಾ? ಅಲ್ಲಿ ಮದಗದಲ್ಲಿ ಎಷ್ಟುಂಟು? 5. 5? ಅಷ್ಟೇ? ಅಷ್ಟೇ. ನೀನು ಅದನ್ನು ಯಾಕೆ ಇಲ್ಲಿ ಹೇಳಲಿಕ್ಕೆ ಬಂದಿದ್ದಿ? ಅಲ್ಲಿದ್ದನ್ನು ಇಲ್ಲಿ ಹೇಳ್ಬೇಕು, ಮತ್ತೆ ಎಲ್ಲಿ ಹೇಳುದು? ಇಲ್ಲಿ ಹೇಳ್ಬೇಕು. 5 ಉಂಟು. 5. ಬಹುಶಃ ಗಿರಿರಾಜ ಅಲ್ಲ, ಗಿರಿರಾಜ. ಶಾಬಾಸ್, ಅದೇ. ನೀನು ಯಾರಿಗೆ ಶಾಬಾಸ್ ಹೇಳು? ಅಸಂಬದ್ಧ ಅಲ್ಲ. ನೀನು ತಪ್ಪು ಹೇಳಿದ್ದನ್ನು ಸರಿ ಮಾಡಲಿಕ್ಕೆ ಜನ ನಾನು ನಿನಗೆ ಬೇಕಾಗಿ ಸರಿ ಮಾಡಿದ್ದಲ್ಲ. ನಮ್ಮ ಸಭೆಯಲ್ಲಿ ಕೂತಿದ್ದಾರಲ್ಲ ಅವರಿಗೆ ಅರ್ಥ ಆಗಬೇಕಲ್ಲ. ವಿನಮ್ರನಾಗಿ ಹೇಳು. ಹಾ. ಗಿರಿವ್ರಜ. ಗಿರಿವ್ರಜ. ಗಿರಿವ್ರಜ ಪಟ್ಟಣ. ಪೊಟ್ಟಣ. ಅದು ನೀನು. ಪಟ್ಟಣ. ಪಟ್ಟಣ. ಹಾ, ಗಿರಿವ್ರಜ ಪಟ್ಟಣ. ಹೌದು. ಮದಗ. ಎಂತದ್ದ ಎಂತದ್ದ ಇವ ಏನೆಲ್ಲ ಹೇಳ್ತಾ ಇದ್ದ? ಮಗದ. ಹಾ, ಮಗಂದ. ಇವ ಬಹುಶಃ ಮೊದಲು ಸರಿ ಇದ್ದ ಇವ ಅಲ್ವಾ? ಯಾಕಂದ್ರೆ ಇತ್ತೀಚೆಗೆ ಹಾಳಾದ್ದವ. ಹೌದೌದು. ಇಂಥದ್ದನ್ನೇ ಮಾತಾಡ್ಲಿಕ್ಕೆ ಹೋಗಿ ಹೋಗಿ ಹೌದೌದು. ಈಗ ಸರಿಯಾದ ಅವನ ನಾಲಿಗೆ ಎಲ್ಲಿ ಮಗುಚುದಿಲ್ಲ ನೋಡಿ. ಹೌದು. ಎಲ್ಲರೂ ಕೊಡುವ ಬೈಗುಳ ಈಗ ನನ್ನ ಬಾಯಲ್ಲೇ ಬರ್ತಾ ಉಂಟು. ಹೌದಾ? ಮಗದದ ಗಿರಿರಾಜ. ಗಿರಿರಾಜ. ಅಲ್ಲಿಂದ ಬಂದ. ಅಲ್ಲಿಂದ ಬಂದದ್ದು. ಅಲ್ಲಿಂದ ಇಷ್ಟು ಗೊತ್ತದ ಹಾಕಿದ್ದೇನೆ ಅಂತ ಒತ್ತೆ ಕ್ಷಣದಲ್ಲಿ ನೀನು ಹೇಳ್ತಿದ್ರೆ ಗಿರಿರಾಜ ಅಂದ್ರೆ ಯಾರು? ಎಲ್ಲ ಗುರುಗಳ ಊರು. ಗುರುಗಳಿಗೆ ಕೊಡುವಂತಹ ಮಾನ್ಯತೆ ಅಲ್ಲಿಂದ ಬಂದವರಿಗೆ ಪ್ರತಿಯೊಬ್ಬರಿಗೆ ಉಂಟು. ಮತ್ತೆ ನಿನ್ನನ್ನು ನಿಲ್ಲಿಸಿ ಮಾತನಾಡ್ತಾ ಇದ್ದೇನೆ. ನಿನಗೂ ಅಷ್ಟೇ ಗೌರವ ಉಂಟು. ನಿಂತು ಮಾತಾಡುವುದಲ್ಲ. ಬಾ ಬಂದೆ. ಇವರೇ, ನಿಮ್ಮ ಊರಿನಲ್ಲಿ ಈಗ ಮಳೆ ಹೇಗೆ ಉಂಟು? ವಾಹನಗಳೆಲ್ಲ ಮೇಲೆ ಹೋಗ್ತಾ ಉಂಟಾ? ಕೆಳಗೆ ಬರಲಿಕ್ಕೆ ಹೋಗ್ಲಿಕ್ಕೆಲ್ಲ ಆ ಹೊಳೆಯಲ್ಲಿ ನೀರು ತುಂಬಿದ? ಹವಾಮಾನ ಇಲಾಖೆ ಎಂತದ ನಿನ್ನದು? ನಿನಗೂ ಅಲ್ಲಿಂದ ನೀನು ಊರು ಬಿಟ್ಟು ಬಂದಿದ್ಯಲ್ಲ, ಈಗ ಅಲ್ಲಿ ಮುಳುಗಿದ ಇಲ್ಲಿ ಮುಳುಗಿದ ಅಂತ ಹೇಳ್ತಾನೆ. ಅದಕ್ಕೆ ಹೆದರಿ ಬಂದದ್ದು ಅಲ್ಲಿಂದ ನೀನು? ಹೌದು, ಒಂದು ಗುರುಗಳಲ್ಲಿಂದ ಬಂದವಂತ ಒಂದು ಮಾನ್ಯತೆ ಕೊಟ್ರೆ ಬಾ ಬಾ ಅಂತ ಅಲ್ಲಿ ಜಾಗ ತೋರಿಸಿದ್ರೆ ಮಂಗನ ಮರಿ ಹಾರಿ ಕುಳಿತಾಗ ಅಲ್ಲಿ ಕುಳಿತಿದ್ದಾನೆ. ಹೌದೇನಾ? ಅದು ಯಾರು ಕೂತ್ಕೊಳ್ಳುವುದು? ಅದು ನಾನು ಕೂತ್ಕೊಳ್ಳುವಂಥದ್ದು. ಹೌದು. ಅದರ ಬಳಿಯಲ್ಲಿ ಒಂದು ನೋಡು ಸಣ್ಣದುಂಟು. ಹೌದಾ? ಹೌದು. ಅದು ಯಾರು ಕೂತ್ಕೊಳ್ಳುದು? ಯಾರು? ನಾಳೆ ನನ್ನ ಮಗ ಕೂತ್ಕೊಳ್ಬೇಕಾದ್ದು. ಗೊತ್ತುಂಟಾ? ಹಾಗಾದ್ರೆ ಅಲ್ಲೆಲ್ಲ ನೀವು ಕೂತ್ಕೊಳ್ಳಿಕ್ಕಿಲ್ಲ. ಈಗ ನಿಮ್ಮ ಮಗ ಕೂತ್ಕೊಳ್ಳುವುದ್ರಲ್ಲೂ ನಾನು ಕೂತ್ಕೊಳ್ಳಿಕ್ಕಿಲ್ಲ. ದೇವರಾಣಿಗೆ 7 ಜನ್ಮ ಇದ್ದರೆ ನಿನ್ನಂತ ಮಗ ಬೇಡ ನನಗೆ. ಆದ್ರೂ ಒಂದು ನೋಡಿ, ನಿನಗೆ ಅಪ್ಪ ಬೇಕಾದಿತ್ತು. ನಿನಗೆ ಅಪ್ಪ ಬೇಕಾದಲ್ವಾ? ಹೌದು. ಅವರನ್ನು ನಿನಗೆ ಈಗ ಅಪ್ಪ ಅಲ್ವಾ? ಅವರ ಸ್ವರ ನನಗೆ ನನ್ನ ಅಪ್ಪನ ಗುಣಕ್ಕೆ ಅಷ್ಟು ಹಿಡಿಸುವುದಿಲ್ಲ. ಬಹುಶಃ ಅದಕ್ಕೆ ನಿನ್ನ ಅಪ್ಪ ಈ ಕಡೆ ತಲೆ ಹಾಕುವುದಿಲ್ಲ ಅಲ್ವಾ? ಅದಲ್ವಾ? ಬೇಡ, ಒಂದು ಕೆಲಸ ಮಾಡು. ನಿನಗೆ ಕುಳಿತು ಮಾತಾಡೋ ಯೋಗ ಇಲ್ಲ. ನಿಂತುಕೊಂಡೆ ಮಾತಾಡ ಅಷ್ಟೇ. ನಮಗೆ ಬಂದವರಿಗೆ, ಕೆಲಸಕ್ಕೆ ಬಂದವರಿಗೆ ನಿಂತಾದ್ರೇನು, ಕೂತಾದ್ರೇನು, ಮಲಗಿ ಆದ್ರೇನು ಒಮ್ಮೆಮ್ಮೆ ನಿನ್ನ ತಲೆಗೆ ಸರಿ ಓಡ್ತದಲ್ಲ ಅಲ್ವಾ? ಹೌದೌದು. ಸ್ವಸ್ವರೂಪ ಜ್ಞಾನ ಅಂತ ಬರ್ತದೆ, ಒಮ್ಮೆಮ್ಮೆ ಇಲ್ಲದಾಗ್ತದೆ. ಅದು ಏನು ಗೊತ್ತುಂಟು? ನಿನ್ನನ್ನು ಎಲ್ಲರೂ ಮೇಲೆ ಇಡುವುದು. ಹಾಗೆ ಈಗ ಆಗುದಲ್ಲಿ ಅವ ಯಾವುದಕ್ಕೂ ಆಗ್ತದೆ ಅಂತ. ಅದೇ 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 ಅದು ನಿನ್ನ ತಲೆಗೆ ಹೋಗಿದೆ. ಹೋಗಿದೆ ಸ್ವಲ್ಪ. ಇದು 100ಕ್ಕೆ 100 ಸತ್ಯ. ಅದಕ್ಕೆ ಬಾರದೆ ಕೂತ್ಕೊಳ್ಳುದು ಒಬ್ಬೊಬ್ಬೆ. ಯಾಕೆ ಹೇಳು? ಯಾಕೆ? ಇವತ್ತು ಬಾರದಿದ್ರೆ ಅವ ಇನ್ನೊಂದು ದಿವಸ ಕರೆಯೋದು ಎಲ್ಲಿಗೆ ಹೋಗ್ತಾಳೆ ಭಗವ. ಹಾಗೆ ನನ್ನನ್ನು ಸರಿಯಾಗಿ ಹೇಳು.
ಅವರು ಇವತ್ತು ನನ್ನನ್ನು ಕರೆದ್ರ? ಹೌದು. ಯಾರು? ನಿಮ್ಮ ಜರಾಸಂಧ. ಹೌದೌದು. ನಮ್ಮ ಗುರುಗಳು. ಗುರುಗಳು ಅಂತ ಹೇಳಿದ್ರೆ ಅವರು ಬಹಳ ಅವರಿಗೆ ನೀನು ಅವರ ಬಗ್ಗೆ ವಿಶ್ಲೇಷಣೆ ಮಾಡಬೇಡ, ನನಗೆ ಗೊತ್ತು. ಅಲ್ಲ, ನಾನು ನನ್ನ ಅವರ ಸಂಬಂಧದ ಬಗ್ಗೆ ಸ್ವಲ್ಪ ಹೇಳ್ತೇನೆ. ನಿನಗೆ ಅವರಿಗೆ ಸಂಬಂಧ? ನಾನು ಒಂದು ಗಳಿಕೆ ಇಲ್ಲದಿದ್ರೆ ಅವರು ದೂತ. ನನ್ನ ಗುರುಗಳ ಮಾನ ಮರ್ಯಾದೆ ಎಲ್ಲ ಕಳೆದ ಇಲ್ಲ. ನಾನು ಒಂದು ದಿವಸ ಕೆಲಸಕ್ಕೆ ಬಾರದಿದ್ರೆ ಜನ ಬರ್ತದೆ ಮನೆಗೆ. ನೀನು ಎಲ್ಲಿಂದ ಬಂದವ ಅಂತ ಗೊತ್ತಾಯ್ತು, ಕೆಲಸದ ಆಳು ಅಂತಲೂ ಗೊತ್ತಾಯ್ತು. ನಿನಗೆ ಬೇಕಾದ್ರೆ ನಾನು ಕೈ ಮುಗಿತೇನೆ. ನನ್ನ ಗುರುಗಳ ಬಗ್ಗೆ ಏನು ಅಪಪ್ರಚಾರ ಮಾಡಬೇಡಪ್ಪ. ನಾನು ಅಪಪ್ರಚಾರ ಮಾಡಲಿಲ್ಲ. ಎಂತದ್ದ ಇಡೀ ಗಿರಿವರ್ಗಕ್ಕೆ ನೀನು ಪಿಂಡ ಬಿಟ್ಟ ಹಾಗುಂಟಲ್ಲ ಇಲ್ಲಿ. ಯಾವುದು ಎಂತದ್ದು ಇಲ್ಲ. ಗುರುಗಳಿಗೂ ನಿನಗೂ ಸಂಬಂಧ ಹತ್ತಿರ ಅಲ್ಲ. ನೀನು ಹತ್ತಿರ ಇಲ್ಲದಿದ್ರೆ ಏನ್ ಹೇಳ್ತಾರೆ? ಅಯ್ಯೋ ಹೇಳ್ಬೇಡ. ಸರಿ, ಮತ್ತೆ ಅಂದ್ರೆ ಅರಮನೆಯಿಂದ ಒಳಗಿಂದ ಹಿಡಿದು ಹೊರಗೆ ಅಂಗಳದವರೆಗೂ ಒಂದು ಹುಲ್ಲು ಕಡ್ಡಿ ಹತ್ತಿಂದಿತ್ತ ಇಡಬೇಕಾದ್ರೆ ನಾನೇ ಬೇಕು ಅಂತ. ಎಲ್ಲ ಕಡೆಗೂ ಹೋಗುವಾಗ ಒಂದು 2-3 ಕಡೆಗೆ ಬಿಟ್ಟು ನನಗೆ ಗೊತ್ತಾಯ್ತು ಮತ್ತಿನ ನಿಮ್ಮ ಶಬ್ದ ಪ್ರಯೋಗ ಯಾವುದು ಅಂತ. ಇಲ್ಲಪ್ಪ, ನಾನೆಲ್ಲ ಅಂತ ಕಲ್ಪನೆಯಲ್ಲಿ ಹೇಳಿದ್ದಲ್ಲ. ಅಷ್ಟು ನೀನು ಆತ್ಮೀಯನ ಅಂತ ಕೇಳಿ. ಹೌದು. ಅಂದ್ರೆ ಎಲ್ಲಾ ಕಾರ್ಯಗಳಿಗೂ ನಿನ್ನನ್ನು ಒಪ್ಪಿಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ನಾನು ಕೂಡ ಹಾಗೆ. ಸರಿ, ಅವರು ಕೊಟ್ಟ ಅನ್ನಕ್ಕೆ ಒಂದು ನಿಷ್ಠೆಯಲ್ಲಿ ದುಡಿಬೇಡ. ನಿಷ್ಠೆಯಲ್ಲಿ ದುಡಿತಾ ಇದ್ದೆ. ದುಡಿಬೇಕಪ್ಪ. ಹೌದು. ಇವತ್ತು ಬೆಳಿಗ್ಗೆ ನನ್ನನ್ನು ಕರೆದು ಹೇಳಿದ್ರು, ಏನು ದೂತ, ನೀನೊಂದು ಕೆಲಸ ಮಾಡಬೇಕು. ಸರಿ, ಹಾಗಾದ್ರೆ ಇಷ್ಟು ದಿವಸ ನೀನು ಕೆಲಸವೇ ಮಾಡಲಿಲ್ಲ? ಹಾಗಲ್ಲ, ಮತ್ತೆ ನಮ್ಮ ಒಂದು ಮರ್ಯಾದೆ ಈಗ ಒಟ್ಟಾರೆ ಏನಕ್ಕೇನೋ ಆಗ್ತಾ ಉಂಟು. ಅವರ ಮರ್ಯಾದೆ ನಿನ್ನ ಕೈಯಲ್ಲಿ ಉಂಟು. ಹಾಗೆಲ್ಲ ಊರಿನ ಮರ್ಯಾದೆ ಇದು ಈ ಸಲ ಒಂದು ಹಂತಕ್ಕೆ ಮುಟ್ಟಬೇಕು ಅಂತಾದ್ರೆ ನೀನು ಊರು ಬಿಡುವುದು ಒಳ್ಳೇದು. ನಿನ್ನ ದುರ್ಬುದ್ಧಿಗೆ ನಿನ್ನನ್ನು ಊರು ಬಿಡದೆ ಬಿಟ್ಟಾರ? ಹಾಗೆಲ್ವಾ ನಿನಗೆ ಈಗ ಇದ್ದ ಊರಲ್ಲಿ ನೀನಿದ್ಯಾ? ನೀನು ಹುಟ್ಟಿದ ಊರಲ್ಲಿದ್ಯಾ? ಅದಲ್ಲ, ನಾನೀಗ ಇರೋದು ಯಾಕೆ? ನನ್ನ ಊರಿನಲ್ಲಿ ಜಾಗ ಇಲ್ಲ ಅಂತಲ್ಲ, ಓಡಿಸಿದ್ರು ಅಂತ. ಹಾಗೆ ಅಲ್ಲ, ಮತ್ತೆ ನನಗೆ ಇದು ಹತ್ತಿರ ಆಗ್ತದೆ ಅಂತ. ಎಲ್ಲಿಗೆ? ನನ್ನ ಔದ್ಯೋಗಿಕ ಕರ್ಮಕ್ಕೆ, ನಿನ್ನ ಕಾರ್ಯಕ್ಷೇತ್ರಕ್ಕೆ. ಆದ್ರಿಂದ ಅದಲ್ಲ, ಇವರು ಹೇಳಿದ್ದು ಊರು ಬಿಟ್ಟು ಹೋಗಬೇಕು ಅಂತ. ಯಾಕೆ ಅಂತ ಕೇಳಿದ್ದೆ ನಾನು. ಸರಿ, ವಿಷಯ ಆಗ ನನಗೆ ಅವರು ಹೇಳಿದ್ದು ತಲೆಗೆ ಹೋದ. ಏನಂತೆ ಅವರು? ಇದು ನಾಳೆಯಿಂದ ನಮ್ಮ ಊರಿನಲ್ಲಿ ವಸಂತೋತ್ಸವ ಅಂತ ಆಚರಣೆ. ವಸಂತೋತ್ಸವ? ಹೌದು. ಆದ್ರೆ ಒಂದು ವಿಚಾರ, ಆಯಾಯ ನಾಡಿನಲ್ಲಿ ಆಯಾಯ ಕಾಲಕ್ಕೆ ಆಯಾಯ ಪರ್ವಗಳಿಗೆ ಇಂತಹ ಉತ್ಸವಗಳೆಲ್ಲ ನಡೆಯುವುದು ಸಹಜ. ಆದ್ರೆ ಉತ್ಸವ ಅಂತ ಹೇಳಿದ್ರೆ ಸಾಲದ್ದು. ಆ ಉತ್ಸವದಲ್ಲಿ ಯಾವುದೆಲ್ಲ ಕಾರ್ಯಕ್ರಮ? ಬಗೆ ಬಗೆ ಉತ್ಸವವು ನಡೆಯುವುದಲ್ಲಿ ಹಗಲು ವೇಷಗಳುತ್ತವು, ನಡೆಯುವುದಲ್ಲಿ ಹಗಲು ವೇಷಗಳಿಪ್ಪವು. ನಗರದೊಳ್ಳೆಲ್ಲ ಚೋದ್ಯಗಳಾಟ ಕೋಟವು, ನಗರದೊಳ್ಳೆಲ್ಲ ಚೋದ್ಯಗಳ ಆಟ. ಪವಿತ್ರವಾದ ಲವಣಾಂಬುದಿಗೆ ಹೇತುವನ್ನು ಬರೆಯುವುದರ ಮುಖೇನವಾಗಿ ರಾಮಚಂದ್ರನ ಲಂಕೆಯನ್ನು ಸೇರಿದ. ಕೂಟ ಆಟ ಹಗರಣ ನರ್ತನ ಇಂದ್ರಜಾಲ ಮಗೇಂದ್ರಜಾಲ
ಇಂದ್ರಜ ಕೇಳು 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 ಸಾಕರಾಯ ನಿನಗಲ್ವ ಅದು ಅದು ಅವರಿಗೆ ಅವರೀಗ ನನ್ನ ನರ್ತೆಗೆ ಅಲ್ವಾ? ನಿನ್ನ ನರ್ತೆಗೆ. ನನಗೂ ಜಿಜ್ಞಾಸೆ ಆದದ್ದು ಅದೇ. ನಾನು ಹೀಗೆ ಹೊಡಿಬೇಕು ಅಂತ ಭಾವಿಸಿದ್ದೆ. ಆವಾಗ ಒಂದು ಕುತೂಹಲ ಆಯ್ತು. ನಿನಗೆ ನಾಟ್ಯ ಕಲಿಸಿದ ಗುರುಗಳು ಯಾರು? ನನ್ನ ಗುರುಗಳು ಹೇಳಿದ್ದಾರೆ ಕಲಿಸುವಾಗಲಿ. ಏನು ಅಂತ? ಎಲ್ಲಿಯೂ ನಾನು ಕಲಿಸಿದ್ದು ಅಂತ ಹೇಳಬೇಡ. ಯಾಕೆ ಹೇಳಿದ್ರು ಅಂತ ಅರ್ಥ ಆಯ್ತಾ? ಅಷ್ಟು ಲಯಭರಿತವಾಗಿದೆ ಅಂತ ಅಲ್ಲ, ಭವಿಷ್ಯತ್ತಿನಲ್ಲಿ ನೀನು ಅದನ್ನು ಹೇಗೆ ಕೊಂಡು ಹೋಗ್ತೀಯ ಅನ್ನುವ ಕಲ್ಪನೆ ಅವತ್ತೇ ಇತ್ತವರಿಗೆ. ಅಂದ್ರೆ ಆಗಲೇ ಲಯ ಆಗಿದೆ ಅಂತ. ಅದಕ್ಕಾಗಿ ಹೆಸರು ಹೇಳಬೇಡ ಅಂತ ಹೇಳಿದ್ದಾರೆ. ಸರಿ, ಈಗ ಉತ್ಸವ ಅಂತ ಹೇಳಿದ್ದೆಲ್ಲ, ಆ ಉತ್ಸವದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನೋಡ ಪ್ರತ್ಯೇಕವಾಗಿ ಹೇಳು. ಯಾವುದು ಇಲ್ಲ ಅಂತ ಕೇಳಿ, ಯಾವುದು ಉಂಟು ಅಂತ ಹೇಳು. ಅಲ್ಲಲ್ಲಿ ತೊಟ್ಟಿಲು. ಎಂತದ್ದು? ಮಗುವನ್ನು ತೊಟ್ಟಿಲು. ಮಕ್ಕಳನ್ನು ಕೂತ್ಕೊಳ್ಳಿಸುವುದು. ಒಂದು ದೊಡ್ಡ ಚಕ್ರ, ತಿರುಗುವ ಚಕ್ರ, ಚಕ್ರದಲ್ಲಿ ತೊಟ್ಟಿಲು. ಚಕ್ರದಲ್ಲಿ ತೊಟ್ಟಿಲು. ಈ ಕೆಳಗಿದ್ದವರು ಮೇಲೆ ಹೋಗುದು, ಮೇಲೆ ಹೋಗುವಾಗ ಅಲ್ಲೇ ನಿಲ್ಲಿಸು. ಆಮೇಲೆ ಮೇಲಿದ್ದವರು ಒಮ್ಮೆಲೆ ಕೆಳಗೆ ಬರುದು. ಇಂಥದ್ದೆಲ್ಲ ಬೇರೆ ಬೇರೆ ಆಟದ ವಿಭಾಗಗಳು ಒಂದು ರೀತಿಯಲ್ಲಿ. ಅಲ್ಲಿ ಉಂಟಾ ಇಲ್ವ ಅಂತ ಬೇಡ. ನೀನಾವತ್ತು ಕಲ್ಲು ಹೊಡೆದು ಹೆಕ್ಕಿಕೊಂಡು ಹೋಗಿ ಮಾರಾಟ ಮಾಡಿ ಕೂತದ್ದು ಮರೆತು ಹೋಗ್ಲಿಲ್ಲ. ಇಲ್ಲಿ ಅಲ್ಲಿ ಉಂಟು ಬಾಲ್ಯದ ಆಟಗಳು. ಅದಾಯ್ತಾ? ಅದಾದ ಮೇಲೆ ಬೇರೆ ಬೇರೆ ದೇಶದ, ಬೇರೆ ಬೇರೆ ನಾಡಿನ ಬೇರೆ ಬೇರೆ ಕಲಾ ಪ್ರಕಾರಗಳು. ಹೌದಾ? ಯಾವುದೆಲ್ಲ ಉಂಟಪ್ಪ? ಕೇರಳದ ಚೆಂಡೆ ಮೇಳ. ಹೌದಾ? ಮತ್ತೆ ಎಂತದ್ದು? ಕೇರಳದ ಚೆಂಡೆ ಮೇಳ. ಹೌದಾ? ಮತ್ತೆ ಇತ್ತೀಚೆಗೆ ಪ್ರಾರಂಭ ಆದ. ಇತ್ತೀಚೆಗೆ ಬಹಳ ಪ್ರಸಿದ್ಧಿಯಲ್ಲಿ ಉಂಟಾ? ನಿಮ್ಮಲ್ಲಿ ಉಂಟಾ? ನಮ್ಮಲ್ಲಿ ಉಂಟಾ? ನನಗೆ ಅದು ಬಾಯಿ ಪಾಠ. ನೋಡು ಒಮ್ಮೆ ಹೇಗುಂಟು, ತಮ್ಮೆ ತೋರಿಸು ನೋಡುವ. ಯಾರು ನಿನ್ನ ಅಪ್ಪನಲ್ಲಿ ಕೇಳಿದ ನೀನು? ಅದಕ್ಕೊಂದು ಒಳ್ಳೆ ಹೆಸರುಂಟು ಗೊತ್ತಾ? ಹೇಗೆ? ಸಿಂಗಾರಿ ಮೇಳ. ಅಲ್ಲ, ಚೆಂಡೆ ಮೇಳ. ಎಂತದ್ದು ಚೆಂಡೆ ಮೇಳದ? ಚೆಂಡೆ ಮಾತ್ರ ಇರುವುದಲ್ಲ ಚೆಂಡೆ ಮೇಳಕ್ಕೆ. ಸಿಂಗಾರಿ ಮೇಳ. ಸಿಂಗಾರಿ ಒಳ್ಳೆ ಹೆಸರುಂಟು. ಹಾಗಿದ್ರೆ ನಿಮ್ಮಲ್ಲಿ ನೀನು ತೋರಿಸಿದಾಗ ಒಳ್ಳೇದಿರ್ಬೋದು. ಒಳ್ಳೇದುಂಟು ಇರ್ಬೋದು. ಎಂತದ್ದು ಒಬ್ಬೊಬ್ಬರ ಮೈಕಟ್ಟು ಆಳಂಗೆಲ್ಲ ನೋಡ್ಬೇಕು. ಅದಕ್ಕೆ ಎಂತಹ ಪರಿಶ್ರಮ ಬೇಕು ಅಂತ ಅದನ್ನು ಅನುಭವಿಸಿದವರಿಗೆ ಗೊತ್ತು. ಹೌದು. ಇದಾಯ್ತಾ? ಇದು ಒಂದು ವಿಭಾಗದಲ್ಲಿ ಆಯ್ತಾ ಚೆಂಡೆ ಮೇಳ. ಇನ್ನು ಮೇಲಿನಿಂದ ಎಂತದ್ದು? ಕೂಚಿಪುಡಿ. ಮೇಲಿನಿಂದ ಕೂಚಿಪುಡಿ. ಹೌದಾ? ನೀ ನೋಡಿದ್ಯಾ? ನೋಡಿದ್ದೆ. ಹೇಗಿರ್ತಾರೆ? ಅಲ್ಲ, ಇವ ನೋಡಿದ ಕೂಚಿಪುಡಿ ಯಾವುದು ಮಾಡ? ನಿಂತಲ್ಲೇ ಏನೋ ಒಂದು ಉಂಟು ಅಲ್ವಾ? ಉಂಟು. ಆಮೇಲೆ ಭಾರತನಾಟ್ಯ. ಎಲ್ಲ ಬರುವುದನ್ನು ಇದ್ರೆ ಸಾಕು. ಭಾರತನಾಟ್ಯ ನಿನ್ನಲ್ಲಿ ನೋಡಿ ಆಯ್ತಲ್ಲ, ಬರುವ ನಾಟ್ಯವನ್ನು ಹೇಳು. ಅಲ್ಲ, ಅದರ ಹೆಸರೇ ಭಾರತನಾಟ್ಯ. ಭರತನಾಟ್ಯ. ಹೌದಾ? ಅದು ಉಂಟಾ? ಒಳ್ಳೇದುಂಟಾ? ಆಮೇಲೆ ಬಯಲು ಸೀಮೆಯ ವೀರಗಾಸೆ. ಹೌದಾ? ಅದು ಉಂಟಾ ಅಲ್ಲಿ? ಮತ್ತೆ ಆ ಪ್ರಕಾರ ಹೇಗಿರ್ತದೆ ಅದು? ಸತಿಯಾಗಿಕೊಂಡಿರತಕ್ಕಂತಹ ಯಾವ ರಾಜಕಾರಣಿ ದಕ್ಷಿಣ ಯಜ್ಞಕ್ಕೆ ಬಂದಿರಲ್ಲ ಅಕ್ಕೆ. ಅವಳನ್ನು ಯಾರೂ ದಿಕ್ಕಿಸ್ತಾ ಇಲ್ಲ. ಇದರಿಂದ ಮನನಂತಹ ದಾಕ್ಷಾಯಿ ಅಂತಹ ಯಾವ ಪವಿತ್ರವಾದಂತಹ ಯಜ್ಞಕುಂಡಕ್ಕೆ ಹಾರಿದ್ದಾಳೆ. ಬೆಂಕಿ ನಗನಗರನೆ ಉರಿಯುತ್ತಾ ಇದೆ. ನೋಡಲಾಗದೆ ವಿಷಯ ಬಂದಿದೆ. ನೋಡ್ಲಿಕ್ಕೆ ಆಗದೆ ಮತ್ತೆ ಅವ ಮಾತಾಡುವಾಗ ಅಲ್ಲಿಂದ ಎಲ್ಲ ನಮ್ಮ ಅಮೃತ ವರ್ಷ ಸಿಂಚನ ಪಾಪಿ.
ಆಯ್ತು ಆಯ್ತಾ? ಬಯಲು ಸೀಮೆದ್ದಾಯ್ತು. ಬಯಲು ಸೀಮೆ. ಆಮೇಲೆ ನಮ್ಮ ಅಂದ್ರೆ ಕೆಳಗಿನ ತೆಂಕಣದ ಯಕ್ಷಗಾನ. ಯಕ್ಷಗಾನ ಮತ್ತೆ ನಿಮ್ಮಲ್ಲಿ ಯಕ್ಷಗಾನ ಉಂಟಾ? ಮತ್ತೆ ಆಟ ಅಲ್ವಾ? ಯಕ್ಷಗಾನ ನಿಮ್ಮಲ್ಲಿ ಹೇಗುಂಟು ಯಕ್ಷಗಾನ ಎಲ್ಲ? ಈಗ ಯಕ್ಷಗಾನ ತೊಂದರೆ ಇಲ್ಲ, ಕಾಲಮಿತಿಯಲ್ಲಿ ಉಂಟು. ಈಗ ಉಳಿದವರಿಗೆ ಬಿಡುವ, ನಿನಗೆ ಹೇಗುಂಟು? ನಮಗೆ ತೊಂದರೆ ಇಲ್ಲ, ಯಜಮಾನರೊಂದು ಗಟ್ಟಿದ್ದಾರೆ, ಹಾಗಾಗಿ ಯಾವುದೇ ಸಮಸ್ಯೆಗಳಿಲ್ಲ ನಮಗೆ. ಬಹುಶಃ ನಿನಗೆ ಅದೊಂದೇ ಆಗಬೇಕು ಅಂತ ಇಲ್ಲ, ನಮಗೆ ಅದರಿಂದಲೇ ಆಗಬೇಕು ಅಂತ ಏನಿಲ್ಲ. ಅದರ ಹೆಸರಿನಲ್ಲಿ ಬೇರೆ ಏನಾದ್ರೂ ಮಾಡಿಕೊಂಡು ನೀವು ಸುಮ್ಮನೆ ಏನಾದ್ರೂ ಮಾಡಿ ನನ್ನನ್ನು ಬರುವ ವರ್ಷವೇ ತೆಗೆಯುವ ಹಾಗೆಲ್ಲ ಎಂತದಿಲ್ಲ. ಅದೇ ನಿಮ್ಮಲ್ಲಿ ಹೌದು ಒಳ್ಳೆ ತಂಡ ಉಂಟಾ? ಎಂತ ತಂಡ? ಯಕ್ಷಗಾನದಲ್ಲಿ ಏನೆಲ್ಲ ಇರ್ತದೆ? ಯಕ್ಷಗಾನದಲ್ಲಿ ಏನೆಲ್ಲ ಉಂಟು ಅಂತ ಗೊತ್ತಿಲ್ವಾ? ಪುಂಡುವೇಷ. ಪುಂಡುವೇಷ ಅಂದ್ರೆ? ಪುಂಡುವೇಷ ಅಂತ ಹೇಳಿದ್ರೆ ಹೊಂತಕಾರಿಗಳು, ಕಂಸ, ಅಭಿಮನ್ಯು, ನನ್ನ ಹಾಗೆ ಹೌದೌದು ಅಂತಹ ಪಾತ್ರಗಳನ್ನೆಲ್ಲ ಮಾಡು. ಅಂದ್ರೆ ಒಂದು ಹುಡುಗಾಟಿಕೆಯ ಪಾತ್ರಗಳನ್ನು ಮಾಡುವ ಹೊಂತಕಾರಿಗಳು. ಯಾರು ಮಾಡುದು? ಪುಂಡುವೇಷದಲ್ಲಿ ಬಹಳ ಒಂದು ಹೆಸರು ಪಡೆದವರು ದಿವಾಕರ್ ರೈ ಸಂಪಾಜಿ. ಹೇಗೆ ಬಹಳ ಒಂದು ಅವರ ಕೆಲವು ಪಾತ್ರದ ಚಿತ್ರಣ ಬಹಳ, ಆ ಮನುಷ್ಯ ಗುಣವೂ ಒಳ್ಳೆಯದು, ಬಹಳ ಒಂದು ಸ್ವಭಾವ ಮುಗ್ಧ ಮಗುವಿನಾಗಿ, ಯಾರನ್ನು ನೋಯಿಸುವುದಿಲ್ಲ, ಯಾರಿಗೂ ಹೊಡೆಯುವುದಿಲ್ಲ, ಯಾರ ಬಗ್ಗೆಯೂ ಕೆಟ್ಟ ಅಭಿಪ್ರಾಯ ಇಲ್ವೇ ಮನಸ್ಸಿನಲ್ಲಿ. ಕಲೆ 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 ಅಷ್ಟೇ. ಅಲ್ಲಿ ನೋಡಿ ಕಲೆ ಕಲೆ ಕಲೆ. ಆ ವ್ಯಕ್ತಿ ಬಹಳ ಒಂದು ಒಳ್ಳೆ, ಯಾರ ಮೇಲೆ ಹಲ್ಲೆ ಮಾಡುವುದಿಲ್ಲ. ಆ ಮನುಷ್ಯ ಭಯಂಕರ ಚೊರೆ ಅಂದೆ, ಮಾಡುವುದೇ ಇಂಥದ್ದು ಮೇಳದಲ್ಲಿ. ಒಳ್ಳೆ ಒಳ್ಳೆ ಕಲಾವಿದ. ಎಂಥದ್ದು ನಾವು ನೀವು ಹಾರಿದ್ರೆ ಎಲ್ಲಿಂದ ಎಲ್ಲಿಗೆ ಆಗ್ಬೋದು? ನಾನೊಂದು ದೊಡ್ಡದಾದ ಎತ್ತರವಾದ ಬೆಟ್ಟದಿಂದ ಕೆರೆಗೆ ಹಾರಿಯೇನು. ನೀನು ಹಾರುದು ದೊಡ್ಡ ವಿಷಯ ಅಲ್ಲ, ನೀನನ್ನು ತೆಗಿಲಿಕ್ಕೆ ಉಳಿದವರು ಮತ್ತೆ 4 ಜನ ಹೊತ್ತುಕೊಂಡು ಹೋಗ್ಲಿಕ್ಕೆ ಬರ್ಬೇಕು ಅಲ್ವಾ? ಆ ಮನುಷ್ಯ ಆಗಲ್ಲ. ನಿನಗೆ ನೋವಾಗ್ಲಿಲ್ವಾ? ಯಾರಿಗೆ? ನಿನಗೆ. ಎಲ್ಲಿಗೆ ನೋವು? ನನಗೆ ನನ್ನ ಕೈಯೇ ಉರಿತಾ ಉಂಟು. ನನ್ನಲ್ಲಿ ಆ ನರವೇ ಸತ್ತು. ಸರಿ, ಆ ವ್ಯಕ್ತಿ ಹಾರುವುದಕ್ಕೆ ಪ್ರಾರಂಭಿಸಿದ್ರೆ ನಿಲ್ಲಿಸುವುದಕ್ಕೆ ಗೊತ್ತಿಲ್ಲ. ಅಂದ್ರೆ ಹಾರುವುದೇ ಇಲ್ಲ ಅಂತ ಹೇಳಿ 150, 250, 300. ಮತ್ತೆ ಒಂದು ಆ ತಂಡದಲ್ಲಿ ಅವರ ಮೇಳದಲ್ಲಿ ನೋಡ್ಬೇಕು, ಒಂದು 4-5 ಹುಡುಗರಿದ್ದಾರೆ. ಎಂತದು ಪುಡ್ಕು 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 ಪದವಿದಾರ. ಒಳ್ಳೆ ತಂಡ, ಒಳ್ಳೆ ಪುಂಡುವೇಷ ಮಾತ್ರವಾ? ಮತ್ತೆ ಬೇರೆ ಬೇರೆ ವೇಷ, ರಾಜವೇಷ. ಹೌದಾ? ರಾಜವೇಷ. ಹಾಸ್ಯ ಇಲ್ವಾ? ಹಾಸ್ಯ ಉಂಟು. ಯಾರು ಅದು? ಈ ಸಲಕ್ಕೆ ಯಾರು ಅಂತ ನಿಶ್ಚಯ ಆಗಲಿಲ್ಲ. ಅಲ್ಲ, ಮೊದಲಿದ್ದವರಿಬ್ಬರಿದ್ದಾರೆ. ಮತ್ತೊಬ್ಬ ಈಗ ಅದಕ್ಕೆ ಸೇರ್ಪಡೆ ಆಗುವ ಲಕ್ಷಣ ಉಂಟು ಅಲ್ವಾ? ಮೋಹನ. ಅವಲ್ಲ, ಮತ್ತೆ ಮೊದಲಿದ್ದದರಲ್ಲಿ ಒಬ್ಬ ಅವ ಇಲ್ಲ. ಎಂತದ್ದು? ಯಾರು? ಒಬ್ಬ ಇದ್ದಾನೆ. ಇಲ್ಲಪ್ಪ, ಇದ್ದಾನೆ. ಹೌದಾ? 3 ಬಿಟ್ಟ ಒಬ್ಬ ಇದ್ದಾನೆ. ಅಂತ ಯಾರು ಅಂತ ಪ್ರಜ್ವಲ. ಅವ ಯಾಕೆ ಹೇಳಿದೆ ಗೊತ್ತಾ? ಉಜ್ವಲ ಅಲ್ವಾ? ಅವ ಭಯಂಕರ. ಹಾಸ್ಯದ ವಿಭಾಗ ಒಳ್ಳೇದುಂಟು. ಸ್ತ್ರೀ ವೇಷ ಉಂಟಾ? ಸ್ತ್ರೀಯರಿಲ್ಲ. ಸ್ತ್ರೀಯರೇ ಮತ್ತೆ ನಿಮ್ಮದ್ದು ಎಂತದ್ದ ಯಕ್ಷಗಾನ? ಸ್ತ್ರೀಯರನ್ನು ಯಕ್ಷಗಾನಕ್ಕೆ ಮಾಡಿಕೊಳ್ಳಬಹುದು, ಉಳಿದ ಕಲಾವಿದರಿಗೆ ಬರುವ ವರ್ಷ ಮನೆಗೆ ಹೋಗ್ಬೇಕು ಅಂತ ಇಲ್ಲ. ಸ್ತ್ರೀ ವೇಷಧಾರಿ. ಮತ್ತೆ ಸ್ತ್ರೀ ವೇಷಧಾರಿಗಳು ಆ ನಯ ನಾಜೂಕು, ಆ ಮೈಕಟ್ಟು, ಆ ಒಂದು ಎಂತದು ಹೆಣ್ಣಾಗಿ ಹುಟ್ಟಿ ಹೆಣ್ಣನ್ನೇ ನಾಚಿಸಬಲ್ಲ. ಸಾಕು ಸಾಕು ಸಾಕು, ಬೇಡ ನೀನು ಸಾಕು. ಇದು ಆಟ ಆಯ್ತು. ಆಟ ಆದ ಕೂಡ್ಲೆ ಕೂಟ. ಆಟ ಬೇರೆ, ಕೂಟ ಬೇರೆ. ಕೂಟ ಹೇಗುಂಟು? ಆಟ ಅಂತ ಹೇಳಿದ್ರೆ ಗೊತ್ತಾಯ್ತು, ಸಾಧಾರಣ ಒಂದು ಕುಣಿಯುವುದು. ಗೊತ್ತಾಯ್ತು. ಕೂಟ ಭಾರಿ ಒಳ್ಳೆ ಕೂಟ. ಹೌದಾ? ಒಳಗೆ ಸ್ವಲ್ಪ ಅಸಮಾಧಾನ ಉಂಟು. ಯಾರಿಗೆ? ಅಥವಾ ಎಲ್ಲ ಕೆಲವರಿಗೆ. ಅದಿರ್ಲಿ, ಆದ್ರೂ ತೊಂದರೆ ಇಲ್ಲ. ಕೂಟ ಒಳ್ಳೆದುಂಟು. ಎಂತದು ಕೂಟ? ಹೇಗೆ? ಪವಿತ್ರವಾದಂತಹ ಲವಣಾಂಬುದಿಗೆ ಹೇತುವನ್ನು ಬಲಿದು ಸರಿ ವೇಲಾದ್ರಿಯನ್ನು ಸೇರಿದವ ರಾಮಚಂದ್ರಮನಲ್ವೇ? ಎಲ್ಲಿಯೋ ಕೇಳಿದಾಗ ಉಂಟು ಇದು. ಏನು ಮಾಡೋಣ? ಏನು? ನನ್ನದಾದಂತಹ ಮಿತ್ರ ಪುತ್ರ ಕಳತ್ರಾದಿ
ಪ್ರಾಣಾದಿಗಳನ್ನು ಕಳಕೊಂಡು ಹಾ ಏಕಂಗಿಯಾಗಿ ನಿಂತಹ ಹೊತ್ತು ಹಾ ದೂತನೋರ್ವ ಬಂದಾಡಿದನಲ್ಲ ಮಾತುಗಳು ಅದನ್ನು ಕೇಳುವಾಗ ಮನಸ್ಸಿಗೆ ಒಂದು ಅಪರಿಮಿತವಾದಂತಹ ಆನಂದ. ಆಹಾ ಒಳ್ಳೆ ಕೂಟ. ಇದು ಒಂದು ಶೈಲಿ. ಇನ್ನೊಂದು ಬಿಟ್ಟರೆ ಇವತ್ತು ನೀನೇ ಬೆಳಿಗ್ಗೆ ಮಾಡ್ತೀವಿ. ಆಯ್ತು, ಇನ್ನೊಂದು ಶೈಲಿ ಉಂಟು. ಇನ್ನೊಂದು ಶೈಲಿ ಉಂಟು. ಇವರು ಮುನಿಕುಮಾರರು ಸತ್ಯ ಧರ್ಮವನ್ನು ಬಿಡಲಾರರು, ತಪ್ಪು ಕೆಲಸ ಮಾಡಲಾರರು ಅಂತ ಹೇಳ್ತಾ ಇದ್ದಂತಹ ನೀವು ಈ ಹೊತ್ತಿಗೆ ಯುದ್ಧಕ್ಕೆ ಬಂದಿದ್ದೀರಲ್ಲ, ಇದು ಸತ್ಯವೇ? ಇದನ್ನು ಧರ್ಮ ಒಪ್ಪುವುದೇ? ಇದು ವೇದವೇ? ಇದು ನೀತಿಯಾದಂತಹ ವಿಚಾರವೇ? ಆಲೋಚಿಸಲೇಬೇಕು. ಧರ್ಮ ಒಪ್ಪುತ್ತದ ಸತ್ಯ ಒಪ್ಪುತ್ತದ ಅಂತ ಬೇಡ, ನಿನ್ನನ್ನು ನಾನು ದೇವರಾಣೆಗೆ ಒಪ್ಪಿದ್ದೇನೆ. ಹೌದಾ? ಆ ಇನ್ನೊಂದು ಶೈಲಿ ಏನು? ಅದು ಆ ಮನುಷ್ಯನನ್ನು ಹೇಳಿದಲ್ಲ, ದಿವಾಕರ್ ರೈಗಳು ಅರದೊಂದು ಬೇಡ ಬೇಡ ಅಲ್ಲಿಂದಲೂ ಹೀಗೆ ಮಾಡ್ತೇನೆ ಅಂತ ಬೇಡ 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 ಬೇಡ. ಸರಿ, ಎಂತದು ವಾದ? ತನ್ನ ಪ್ರಖಂಡ ಪಾಂಡಿತ್ಯದಿಂದಲೇ ಒಬ್ಬರಿಗೊಬ್ಬರಿಗೆ ವಾದ. ಅದು ಒಂದು ಹಾಗೆ ಒಂದು ಕಾರ್ಯಕ್ರಮ ಆಯ್ತು ಕೂಟದಲ್ಲಿ. ಭಾವ ಇಬ್ಬರು ಯುದ್ಧಕ್ಕೆ ನಿಂತರು. ಪಾತ್ರಗಳು ಮಾತ್ರ ಭಾವ ಅವರದ್ದು. ಹಾಗಂತ ಅವರು ಜೊತೆಯಾಗಿ ನೆರೆಹೊರೆಯ ಮನೆಯವರು. ಒಂದು ಪ್ರಕರಣ, ಹರಿ ಮತ್ತೆ ಹರನ ಯುದ್ಧದ ಸನ್ನಿವೇಶ. ಭಾವ ನೀನು ಬಾಣವನ್ನು ಬಿಡು, ಇವ ಹೇಳುವುದು ನಾನು ಬಿಡಲಾರೆ ಭಾವ. ಭಾವ ನೀನು ಬಿಡು, ನಾನು ಬಿಡಲಾರೆ ಭಾವ. ಭಾವ ನೀನು ಬಿಡು. ಇದರ ಬಗ್ಗೆ ಚರ್ಚೆಗೆ ಹೋದ್ರು ಸಾಧಾರಣ ಬೆಳಿಗ್ಗೆ ಆಗ್ತಾ ಬಂತು. ಈ ಭಾವ ಬಿಡುವುದಿಲ್ಲ, ಆ ಭಾವ ಬಿಡುವುದನ್ನು ಬಿಡುವುದಿಲ್ಲ. ಹಾಗೆ ಕಡೆಗೆ ಇನ್ನು ಇದು ಮುಗಿಯುವ ಲಕ್ಷಣ ಕಾಣಲಿಲ್ಲ. ಒಬ್ಬ ಎದ್ದ, ಭಾವ ನೀನು ಕಡೆಗೆ ಕೇಳ್ತಾ ಇದ್ದೇನೆ, ಬಿಡ್ತೀಯಾ ಇಲ್ವಾ? ನಾನು ಬಿಡಲಾರೆ. ನೀನು ಬಿಡದಿದ್ದರೆ ಹಾಳಾಗಿ ಮಣ್ಣು ತಿಂದು ಹೋಗು. ನನಗೆ ಅಡಿಕೆ ತೋಟಕ್ಕೆ ನೀರು ಬಿಡ್ಲಿಕ್ಕೆ ಉಂಟು, ಬರ್ತೇನೆ. ಇಂದ್ರಜಾಲ, ಮಹೇಂದ್ರಜಾಲ, ಆ ಜಾಲ, ಈ ಜಾಲ, ಉಜಾಲ, ಪ್ರಜ್ವಲ. ಸರಿದ್ರೆ ಸರಿದ್ರೆ ಪ್ರಜ್ವಲ. ಹೌದು. ಇಲ್ಲದಿದ್ರೆ ಇಲ್ಲ, ಪ್ರಜ್ವಲ ಸರಿ ಇರ್ತಾರೆ, ಅದು ಉಜ್ವಲ ಆಗ್ತದೆ. ಆಯ್ತಾ? ಆಮೇಲೆ ಹೆಮ್ಮಕ್ಕಳು ವೇಷಗಳು ಎಂತದು? ಒಂದೊಂದು ವೇಷಗಳನ್ನು ನೋಡಿದ್ರೆ ಮತ್ತೆ ನೀವು ಮರಿಲಿಕ್ಕಿಲ್ಲ. ಹೌದಾ? ಹುಲಿ ವೇಷ. ಅದಕ್ಕೂ ತೊಡಗಿದ್ಯಾ? ಬೇರೇನು ಅಲ್ಲ, ತಲೆಲ್ಲ ಹಾಗೆ ಉಂಟು. ಹುಲಿ ವೇಷದ್ದು ಹೇಳಿದ್ದು. ಹುಲಿ ವೇಷ ಇದಾಯ್ತಾ? ಆಮೇಲೆ ಇದಾದಲ್ಲಿಗೆ ಕರಡಿ ನೃತ್ಯ. ಅದೆಲ್ಲ ಅದರಲ್ಲೇ ಬರ್ತದೆ. ಹುಲಿ, ಕರಡಿ, ನೀಜತನು. ಹೌದು, ನನಗೆ ಅದು ಆ ಪಾತ್ರವನ್ನು ಅನುಭವಿಸುವುದು. ನೀನು ಹಾಗೆ ಬದುಕಿದ್ದಲ್ವಾ? ಆಯ್ತಾ? ಕರಡಿದ್ದು ಅದಲ್ಲಿಗೆ ಹಗಲು ವೇಷ. ಹಗಲಿನಲ್ಲಿ ವೇಷ ಇಲ್ಲ, ಉಂಟು. ವೇಷ ಹೇಳಿದ್ರು ರಾತ್ರಿ. ಹಗಲು ಉಂಟು. ಉಂಟು. ಮುರಣಿ ಆಟೋಡು ಚೆಂಡ ಕುಟ್ಟಿನೇ ಇರತ್ತ ಬರ್ಲಾಗಿ ಅದನ್ನು ಅಯ್ಯೋಂಡ ಪಯ್ಯನ ತಿರ್ಗ ಇಲ್ಲಿ ಬಾರ ಇರದ ಅಯ್ಯೋಂಡ ಚಿಲ್ಲರೆ ಎಷ್ಟರದ್ದು? ಅಲ್ಲ, ನಿನ್ನಲ್ಲಿ ಇಲ್ಲದ್ದು ಎಷ್ಟರದ್ದು? ಏನದ ಇಜ್ಜಿ ಉಳಿದವರಲ್ಲಿ ಯಾರಲ್ಲಿ ಆದ್ರೂ ಇದ್ರೆ ತಗೊಂಡು ಒಮ್ಮೆ ಹೋಗಿ ಬರುವ ಅಂತ. ಕೊಡ್ಬೇಕಾ? ಬೇಕಾ? ಬೇಡ, ನಿಮಗೆ ಹೇಳಿದ್ದಲ್ಲ. ಹಗಲು ವೇಷ. ಸರಿ, ಇದು ಒಂದು ವಿಭಾಗದ ಹಗಲು ವೇಷ. ಇನ್ನೊಂದು ವಿಭಾಗದ ಹಗಲು ವೇಷ ಇನ್ನೊಂದುಂಟ. ಹೌದು, ನೋಡು, ಅದೊಂದು ನೋಡಿಬಿಡುವ. ಹೋಗ್ಲಿ ಮುಂದೆ
ಅವರ ಬಗ್ಗೆ ಅನುಮಾನ ಅಲ್ಲ, ಇವನ ಬಗ್ಗೆ. ನಾನು ಅವಳಲ್ಲ, ಅವನು ಮಾರ್ರೆ. ಅಲ್ಲ, ಕೆಲವು ಸಲ ಆಗ್ತದೆ ಅಂತವರ ಒಡನಾಟ. ಇಲ್ಲ 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 ಇಲ್ಲ, ಏನಿಲ್ಲ, 2 ಮಕ್ಕಳ ಅಪ್ಪ ನಾನೇ. ಆಯ್ತಾಯ್ತು, ಹಾಗಲ್ಲ ವೇಷ. ಇಷ್ಟೆಲ್ಲ ಕಾರ್ಯಕ್ರಮಗಳು ಉಂಟು. ಆಯ್ತು, ನೀನೀಗ ಅಲ್ಲಿ ಕಾರ್ಯಕ್ರಮ ಇಷ್ಟೆಲ್ಲ ಇರುವಾಗ ನೀನು ಇಲ್ಲಿಗೆ ಬಂದದ್ದು ಯಾಕೆ? ಇಲ್ಲಿಗೆ ಬಂದದ್ದು ಅಂತ ಹೇಳಿದ್ರೆ ಅದಕ್ಕಿಂತಲೂ ವಿಶೇಷವಾಗಿ ಯಾವುದುಂಟು ಅದೆಲ್ಲ ಮನೋರಂಜನೆ. ಹೌದು, ಸ್ವಂತ ಕಾರಿಗಳಿಗೆ ನಾವೆಲ್ಲ ಬಂದ್ರಲ್ಲಿ ನಮಗೆ ಆಗುವಂತದ್ದೇನು? ಒಂದು ಯುವಕರಿಗೆ ಅವರದಾದಂತಹ ಭುಜಬಲದ ಶೌರ್ಯವನ್ನು ಪರೀಕ್ಷಿಸುವುದಕ್ಕೆ ಕುಸ್ತಿ ಪಂದ್ಯಾಟ, ಗಟ್ಟಿಕಾಳಗ, ಮಲ್ಲ ಯುದ್ಧ, ಗಟ್ಟಿಕಾಳಗ, ಮಲ್ಲ ಯುದ್ಧ. ಹೌದು ಹೌದಾ? ಆರ್ಯಾವರ್ತದಲ್ಲಿರುವಂತಹ ದೊಡ್ಡ ದೊಡ್ಡ ಕುಸ್ತಿಪಟುಗಳು ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಸರಿ. ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವುದಕ್ಕೆ ನನ್ನ ಶಿಷ್ಯ ಕಂಸನೇ ಬೇಕು ಅಂತ ನಿಮ್ಮಲ್ಲಿಗೆ ನನ್ನನ್ನು ಕಳಿಸಿ. ವೀರಮಾಗದ ಉತ್ಸವಕ್ಕೆ ನಾವು ಸಾರಬೇಕು ಲೇಸಯ್ಯ. ನುಡಿದ ಲೇಸು ಹಂಗೆಲೆ ಭೂತುಣ ಎಂತದ್ದು? ಹಂಗೆಲೆ ಭೂತು ಪ್ರಕಾಶು ಸಂತೋಷದ ಉದ್ಗಾರ, ಊದುಗಾರ. ಯಾಕೆ ನಡೆಯುವಂತಹ ಉತ್ಸವದಲ್ಲಿ ಚಟ್ಟಿಕಾಳಗ ಹೌದು ಸಭೆ ಸಮಾರಂಭದಲ್ಲಿ ಅಧ್ಯಕ್ಷ ಪೀಠವನ್ನು ನನ್ನ ಪಟ್ಟದ ಶಿಷ್ಯನಾದ ಕಂಸ ಸ್ವೀಕರಿಸಬೇಕು. ಮಧುರಾವೇಂದ್ರ ಉಳಿದ ಕಡೆಗೆ ಆಮಂತ್ರಣ, ನನ್ನಲ್ಲಿಗೆ ನಿಮಂತ್ರಣ. ಗುರುಗಳು ನನ್ನ ಮೇಲೆ ಇರಿಸಿದಂತಹ ಅಭಿಮಾನ, ಆ ವಾತ್ಸಲ್ಯ ಏನೆಂಬುದನ್ನು ನಾನೀಗ ಅರ್ಥ ಮಾಡಿಕೊಂಡೆ. ಗಳಿಸಿದ್ದಾರೆ. ಹೌದಾ? ಅದೇ ನಿಮಂತ್ರಣ. ಆದ್ರೆ ಬಂದ ಗುರುಗಳಲ್ಲಿಂದ ಬಂದವ. ಹೌದು. ಎಷ್ಟು ಹೊತ್ತಾಯ್ತು ನಿನ್ನ ನಿಲ್ಲಿಸಿ ಮಾತಾಡುದು? ನಿನಗೆ ಏನಾದ್ರೂ ಬೇಕಂತ ಕೇಳಿದ್ದೇನೆ? ಇಲ್ಲ, ಕೇಳಿ. ಇಲ್ಲಿಂದ ನೀನು ನೇರವಾಗಿ ಅಲ್ಲಿಗೆ ಹೋದಾಗ ಗುರುಗಳು ಕೇಳ್ತಾರೆ, ನನ್ನ ಶಿಷ್ಯನ ಊರಿನಲ್ಲಿ ಹೇಗಿತ್ತು ಉಪಚಾರ ಅಂತ. ಎಂತದ್ದು ಪ್ರಯೋಜನವೇ ಇಲ್ಲ, ಸುಮ್ಮನೆ ಸಭೆಯಲ್ಲಿ ನಿಲ್ಲಿಸಿದ್ರು, ಮಾತಾಡಿದ್ರು, ಕಳಿಸಿದ್ರು. ಹಾಗಾಗಬಾರ್ದು. ಅದಕ್ಕಾಗಿ ತಡವಾಗಿ ಆದ್ರೂ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಬರುವಾಗ ಕುಡ್ದಿದ್ಯಾ? ಮೊದಲಾದ್ರೆ ನೀವು ಈ ಪ್ರಶ್ನೆ ಕೇಳ್ಬೇಕು. ಈಗ ಒಂದು 4 ವರ್ಷದಿಂದ ಈ ಪ್ರಶ್ನೆ ಎಲ್ಲ ಕೇಳ್ಬಾರ್ದು. ದಾರಿಯಲ್ಲಿ ಕುಡಿಯುವ ಅಭ್ಯಾಸವೇ ಇಲ್ಲ. ಇಲ್ಲಿಗೆ ಬಂದ ಮೇಲೆ ಕರ್ತವ್ಯಂ ದೈವ ಮಾಯಿನಿ. ದೊಡ್ಡ ದೊಡ್ಡ ಶಬ್ದ ಹೊತ್ತಾಕಬೇಡ. ಗೊತ್ತಾಯ್ತು, ವ್ಯವಸ್ಥೆ ಇಲ್ಲಿ ಉಂಟು. ನಿನಗೆ ಯಾವ್ದಾದಿತ್ತು? ಯಾವುದು? ಬಿಸಿ ಬಿಸಿ ಅದಾಗುದಿಲ್ಲ. ತಣ್ಣಗೆ ಬೇಡ. ಮಧ್ಯ ಅದಾದ್ರೆ ತೊಂದ್ರೆ ಇಲ್ಲ, ಒಮ್ಮೆ ಸುಧಾರಿಸಬಹುದು. ಬೇಕಾ? ಸಮಶೀತ ಉಷ್ಣ. ಸಮಶೀತೋಷ್ಣ. ಹೌದಾ? ವ್ಯವಸ್ಥೆ ಉಂಟು. ಆಯ್ತು. ಊಟ ಮಾಡಿದ್ಯಾ? ಊಟ ಮಾಡ್ಲಿಲ್ಲ. ದಾರಿಯಲ್ಲಿ 3 ದಿವಸ ಆಯ್ತು. ಇಲ್ಲಿ ಇದು 3 ದಿವಸ ಆದಂತ. ಹೌದು. ಊಟ ಮಾಡದೆ? ಯೋಚನೆ ಮಾಡಬೇಡ. ದೊಡ್ಡ ಹೊಟ್ಟೆ ಅವನ ಹಸಿವೆ ಗೊತ್ತ. ಊಟದ ವ್ಯವಸ್ಥೆ ಇಲ್ಲಿ ಉಂಟು. ಯೋಚನೆ ಅಲ್ಲಿ ನೋಡು. ಅಲ್ಲಿ ಅಲ್ಲ, ಈಗ ಅಲ್ಲಿ ಇಲ್ಲ, ಈಗ ಇಲ್ಲಿ ಉಂಟು. ರಾಮಣ್ಣ ಛತ್ರ, ಹೊಟ್ಟೆ ತುಂಬ ಊಟ ಮಾಡು, ಹೋಗು. ಏನು ಬೇಡ? ಏನು? ನಾನು ಊಟ ಮಾಡುವುದನ್ನು ರದ್ದುಪಡಿಸಿದ್ದೇನೆ. ಅಲ್ಲಿ ನೋಡೊಮ್ಮೆ ಜನ ನಿಂತದ್ದು ನೋಡು. ಜನ ನಿಲ್ಲಿ ಸ್ವಾಮಿ, ನನಗೆ ಬ್ರಾಹ್ಮಣರ ಬಗ್ಗೆ ಏನು ಇದಿಲ್ಲ, ವಿರೋಧ ಭಾವ ಇಲ್ಲ. ವಿರೋಧ ಮಾಡಿದ್ರೆ ನೀನು ಬದುಕುವುದಿಲ್ಲ. ಹಾಗೆಲ್ಲ ನನಗೆ ಬ್ರಾಹ್ಮಣರ ಊಟ ಅಂತ ಹೇಳಿದ್ರೆ ಬಹಳ ಪ್ರೀತಿ. ಆದ್ರೆ ನನ್ನ ಮನೆಯಲ್ಲಿ ನಡೆದಂತಹ ಒಂದೇ ಒಂದು ಘಟನೆಯಿಂದ ನಾನು ಬ್ರಾಹ್ಮಣರ ಮನೆಯಲ್ಲಿ ಊಟವನ್ನು ಭುಂಜಿಸಲಾರೆ ಎನ್ನುವ ಹಾಗೆ ಸಪೇತ ಹಾಕಿದ್ದೇನೆ. ಏನಾಗಿದೆ? ಒಂದು ದಿವಸ ನನ್ನ ಪಕ್ಕದ ಮನೆಯ ಗುರುಪ್ರಸಾದ ಭಟ್ರು ಬಂದು ಹೇಳಿದ್ರು. ಏನು ಹೇಳಿದ್ರು? ಕಲ ಇವನೇ ಬಾ ಇಲ್ಲಿ, ನಾಳೆ ನನ್ನ ಮಗಳ ಹುಟ್ಟಿದ ಹಬ್ಬ, ನನ್ನ ಮನೆಗೆ ಬಂದು ಊಟ ಮಾಡುವುದಕ್ಕೆ ಬಾ ಅಂತ ಹೇಳ್ತೀನಿ. ಅವರೊಂದು ದುರ್ಯೋಗ ನೋಡು, ಅವರಿಗೊಂದು ಜನ ಸಿಕ್ಕಿದ್ದು ನೆರೆ ಹೊರೆ ಅವಲ್ಲ. ನಾನು ಮತ್ತೆ ಅವರು ಈಗ ಹತ್ತಿರ ಹತ್ತಿರ ಈಗ ಆದದ್ದು ಇತ್ತೀಚೆಗೆ. ಬಹುಶಃ ಊಟ ಸಿಗುವ ಮನೆ ನೋಡಿ ಹತ್ತಿರ ಆದಂತ. ಹಾಗೆ ಅವರು ಬರ್ಲಿಕ್ಕೆ ಹೇಳಿ. ಸರಿ. ಹೋಗದಿದ್ರೆ ಬ್ರಾಹ್ಮಣರಿಗೆ ಬೇಸರ ಆಗುತ್ತೆ, ಶಾಪ ಕೊಡ್ತಾರೆ. ಹೌದು. ಆ ಕಾರಣದಿಂದ ಹೋದೆ. ಸರಿ. ಹೋಗಿ ಹೇಳಿದ್ರು ಕೈ ತೊಳೆದು ಬಾ ಅಂತ. ಸರಿ. ಕೈ ತೊಳೆದು ಬಂದೆ. ಬರುವಾಗ ಹೇಳಿದ್ರು ಎಲೆ ತುಳಿ ಕೂತ್ಕೋ ಅಂತ. ಎದ್ದೆ, ಎಲೆಗೆ ಒಂದೇ ಬಟ್ಟೆ ಕೂತೆ. ಪಾಪಿ ಎಲೆ ತೊಳಿ ಅಂತ ಹೇಳಿದ್ರು. ತೊಳಿ ಅಂತ ಮತ್ತೆ ಗೊತ್ತಾಯ್ತು. ಮತ್ತೊಂದು ಎಲೆ ಕೊಟ್ರು, ತೊಳೆದೆ. ಹಾಗೆ ಪದಾರ್ಥಗಳನ್ನೆಲ್ಲ ಬಡಿಸಿದ್ರು, ಊಟ ಮಾಡಿದೆ. ಊಟ ಮಾಡಿ ನನಗೊಂದು ಅಭ್ಯಾಸ ಉಂಟು. ಯಾರ ಮನೆಯಲ್ಲಿ ನಾನು ತಿಂದ್ರು ಎಂಜಲನ್ನು ಅವರಲ್ಲಿ ತೊಳಿಸುವುದು ಸರಿಯಲ್ಲ, ಅದು ಸಂಸ್ಕಾರ ಅಲ್ಲ. ಆದ್ರಿಂದ ನನ್ನ ಎಲೆಯನ್ನು ನಾನೇ ಎತ್ತಿಕೊಂಡು ಹೋಗ್ತೇನೆ ಅಂತ ಮೆಲ್ಲ ಎತ್ತಿಕೊಂಡು ಹೋಗ್ತಾ ಇದ್ದೇನೆ. ನಿಲ್ಲ, ಏನಂತ ತಿಳ್ಕೊಂಡಿದ್ದೀವಿ? ಬರುದು ಹೋಗುದು ಎಲ್ಲ ನಿನ್ನದ. ಯಾರು ಅವರು? ಅವರ ನನಗೆ ಹೇಳಿದ್ದು ಗುರುಪ್ರಸಾದ. ಬಹುಶಃ ನಿನಗೆ ಹಾಗೆ ಹೇಳದಿತ್ತು.
ಏನೋ ಭಕ್ಷ್ಯ ನಿನಗೆ ಬಡಿಸುವುದಕ್ಕೆ ಅವರಿಗೆ ಮರೆತು ಹೋಗಿರ್ಬೇಕು. ಅದನ್ನು ಮನೆಗೆ ಹೋಗುವಾಗ ಕಟ್ಟಿಕೊಡುವಂತ ಕರ್ತದ್ದಾಗಿರ್ಬೇಕು. ನಾನು ಹಾಗೆ ಆಲೋಚನೆ ಮಾಡಿ ಚೀಲವನ್ನು ಮೆಲ್ಲ ಹೀಗೆ ಹಿಡ್ಕೊಂಡು ಬಂದೆ. ಬರುವಾಗ ಅವರು ಒಂದೇ ಮಾತು ಹೇಳಿದ್ದು, ಊಟ ಮಾಡಿದ್ಯಾ ಮಗನೇ, ಹಾಕು ಸಗಣಿ, ಹಾಕು ಸಗಣಿ ಹಾಕು. ನೀನೇನಂದ್ರೆ ಸ್ವಾಮಿ ಈಗ ಸಾಧ್ಯವೇ ಇಲ್ಲ, ನಾಳೆ ಬೆಳಿಗ್ಗೆ ಬಂದು ಹಾಕಿ ಹೋಗ್ತೇನೆ. ಯಾಕೆ ಅವರು ಹೇಳಿದ್ರಲ್ಲ ನಾಳೆ ಬೆಳಿಗ್ಗೆ ಯಾಕೆ? ನಾಳೆ ಈಗ ಸೆಗಣಿ ಹಾಕುವುದಕ್ಕೆ ಒಂದು ಇಷ್ಟು ಬಗ್ಗ ಬೇಡವಾ? ನನಗೆ ಗೊತ್ತಿಲ್ಲ. ಒಂದು ಇಷ್ಟು ಬಗ್ಗದೆ ಸೆಗಣಿ ಸಾರಿಸ್ಲಿಕ್ಕೆ ಎಷ್ಟು ಬಗ್ಗುತ್ತೀತ ನನಗೇನು ಗೊತ್ತು ಪುಣ್ಯ. ಇಷ್ಟು ಬಗ್ಗುವುದಕ್ಕೆ ಹೊಟ್ಟೆ ಇಷ್ಟು ದೊಡ್ಡದಿರುವಾಗ ಬಗ್ಗಲಿಕ್ಕೆ ಆಗ್ತದ? ಆಗುದಿಲ್ಲ. ಅದಕ್ಕೆ ಜೀರ್ಣ ಎಲ್ಲ ಆಗಲಿ, ನಾಳೆ ಬೆಳಿಗ್ಗೆ ಬಂದು ಸೆಗಣಿ ಸಾರಿಸ್ತೇನೆ ಅಂತ. ಸರಿ, ಆ ಸಮಸ್ಯೆಗೆ ಬೇಕಾಗಿ ಅದಕ್ಕೆ ಅವರು ಸೆಗಣಿ ಹಾಕು ಅಂತ ಹೇಳಿದ್ರು. ಯೋಚನೆ ಮಾಡಬೇಡ. ಏನು? ಈಗ ಸೆಗಣಿ ಸಾರಿ ಅಂದ್ರೆ ಏನ್ ಹೇಳಿದವರ ಅರ್ಥ ಆಯ್ತಾ? ಏನು? ನಾವು ಊಟ ಮಾಡಿದ ಸ್ಥಳ ಅದು ಅಶುದ್ಧವಾಗಿರ್ತದೆ, ಅದಕ್ಕೆ ಗೋಮಯ ತಂದು ಅದನ್ನು ಸಾರಿಸಬೇಕು. ಅದೊಂದು ಸಂಪ್ರದಾಯ, ಒಂದು ಆಚಾರ, ಗೊತ್ತಾಯ್ತಾ? ಈಗ ಊಟ ಮಾಡಿದ ಸ್ಥಳದಲ್ಲಿ ಗೋಮಯವನ್ನು ತಂದು ಸಾರಿಸಿದ್ರೆ ಶುದ್ಧ ಆಗ್ತದ? ಯಾಕೆ? ಅದೊಂದು ಸಂಪ್ರದಾಯ ಮಾತುಂಟು, ಗೊತ್ತುಂಟಾ? ಏನು? ನೀನು ಊಟ ಮಾಡಿದ ಎಂಜಲಿನಲ್ಲಿ ನೊಣ ಕೂತುಕೊಂಡಿದ್ದದಾದ್ರೆ ಏನಾಗ್ತದೆ? ನಾಳೆ ನೀನು ಸತ್ತ ಮೇಲೆ ನಿನ್ನ ಹೆಣದ ಮೇಲೆ ಕೂತ್ಕೊಳ್ತದೆ. ಅದೇ ನೋಣ. ಹೌದಾ? ಗೊತ್ತುಂಟಾ? ಅದಕ್ಕೆ ಅವರು ಹಾಗೆ ಮಾಡಿದ. ಅದಕ್ಕಿಂತ ಅವರಿಗೆ ನನಗೆ ಮೊದಲೇ ಹಟ್ಟಿಯಲ್ಲೇ ಊಟ ಮಾಡಿಸಬಹುದಿತ್ತಲ್ಲ? ಅವರಿಗೆ ಮೊದಲೇ ನೀನು ಈಗ ಮಾಡ್ತಿದ್ದ ಹೇಳ್ಬೋದಿತ್ತಲ್ಲ. ಶುದ್ಧಾಚಾರ ಆದ್ರೆ ಹಟ್ಟಿಯಲ್ಲಿ ಸಗಣಿ ಇರುವಲ್ಲಿ ನನ್ನನ್ನು ಕೂತೊಳಿತು. ಹೌದು, ಮೊದಲೇ ನೀನು ಹೇಳ್ತಿದ್ರೆ ಹಾಗೆ ಮಾಡ್ತಿದ್ರಲ್ಲ ಅವರು. ಆದ್ರೂ ಯೋಚನೆ ಮಾಡಬೇಡ. ಇಲ್ಲಿ ಸೆಗಣಿ ಸಾರಿಸುವಂತ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಸೆಗಣಿ ಹಾಕ್ಲಿಕ್ಕೆ ಅಂತ ಹೇಳಿ 4 ಜನ ಇದ್ದಾರೆ. ಹೌದಾ? ಅವರಿಗೆ ಅದೇ ಕೆಲಸ, ತಿನ್ನುವುದು ಸೆಗಣಿ ಹಾಕು. ರಾತ್ರಿ ಅಂತ ಇಲ್ಲ, ಹಗಲು ಅಂತ ಇಲ್ಲ, ಹೋಗುದು ಹಾಕುದು. ಸರಿ, ಊಟದ ವ್ಯವಸ್ಥೆ ಆಯ್ತು. ಬೇಡ, ಖರ್ಚಿಗೆ ಬೇಡ. ನೀನು ಬೇಡ ಬೇಡ ಅಂತ ಹೇಳಿ ಎಷ್ಟು ಮಾಡಿದ್ದಿ? ಆಯ್ತು ಬೇಡ, ಆಯ್ತು ಇವರೇ, ಆಯ್ತು ಬೇಡ. ನಿನಗೆ ಮರ್ಯಾದೆ ಇಲ್ಲದಿರ್ಬೋದು, ಇಲ್ಲಿ ನಮಗೆ ಮರ್ಯಾದೆ ಇಲ್ವಾ? ಆಯ್ತು ಬೇಡ. ಕರೆಸಿದವರು ನಾವು ನಿಮ್ಮನ್ನು ಗೌರವಯುತವಾಗಿ ಕಲಿಸಬೇಕು. ಆಯ್ತು ಬಾ ಇವರೇ. ಆಯ್ತು ಆಯ್ತು ಬೇಡ ಬೇಡ, ಆಯ್ತು ಬೇಡ ಬೇಡ, ಹೋಗಲ್ಲ. ಆಯ್ತು, ಬೇಡಂದ್ರೆ ಹೋಗು. ತೆಗೊಳ್ಳದಿದ್ರೆ ನಿಮ್ಮ ಒಂದು ಇದು ಇದಾಗ್ತದೆ ನೋಡಿ. ಅದರ ಕನ್ನಡಿ ಕಟ್ಟೆ 8,000, ಗುರುಪ್ರಸಾದ್ 6,000, ರೋಹಿತ್ 6,000, ಪ್ರಜ್ವಲ 1,000. ಅಭಿಮಾನ 3 ಮಾಡಿಸಿ ಯಾವುದಕ್ಕಾಗ್ತಿಯಲ್ಲ. ನಮ್ಮದು ಎಲ್ಲಿ ಹೋದ್ರು ನೀನು ತಲೆ ಬಿಸಿ ಮಾಡಬೇಡ. ಅದರಲ್ಲಿ ಸೂಚ್ಯ ಮಾತ್ರ ಅದು. ನೀನು ಅಲ್ಲಿ ತೋರಿಸು, ಅವರು ಕೊಡ್ತಾರೆ ಚೆಕ್. ಅದನ್ನು ತೋರಿಸುತ್ತಾ ಚೆಕ್ ಅಲ್ಲಿ ತೋರಿಸು, ಕೊಡ್ತಾರೆ ಅಂತ. ಚೆಕ್ ಅಲ್ಲಿ ತೋರಿಸ. ನಿಮ್ಮ ನನಗೆ 1,000 ಬೇಗ. ಅಪ್ಪ ಓಯ್, ಅವನನ್ನು ಯಾಕೆ ಅಷ್ಟು ಮಾತನಾಡಿಸಿದೆ ಗೊತ್ತಾಯ್ತಾ? ಅವ ಒಬ್ಬ ವಿನೋದ ಪ್ರಿಯ ಎನ್ನುವುದು ನನಗೆ ಅರ್ಥವಾದ ಕಾರಣದಲ್ಲಿ ಅವನನ್ನು ವಿನೋದವಾಗಿ ಮಾತನಾಡಿಸಿದ್ದೇನೆ. ಆದ್ರೆ ಒಂದು ಸ್ವಲ್ಪ ಅಧಿಕ ಸ್ವಲ್ಪ ಹೌದೌದು, ಆದ್ರೆ ಹೋಗಿದ್ದಾನೆ. ಆದರೆ ನನ್ನ ಗುರುಗಳ ಯೋಗ್ಯತೆಯನ್ನು ಪ್ರತಿಬಿಂಬಿಸುವ ತೆರದಲ್ಲಿ ಮಿತ ಪರಿವಾರ ಸಹಿತ ನೇರವಾಗಿ